ಸೊ ಗೈಸ್, ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮನ್ನು ಸಡನ್ ಆಗಿ ಜೈಲಿಗೆ ಹಾಕ್ತಾರೆ. ಆದ್ರೆ ಹಾಕಿರೋ ಉದ್ದೇಶ ಏನು? ಇದರ ಹಿಂದೆ ಯಾರಿದ್ದಾರೆ ಗೊತ್ತಿಲ್ಲ. ಆದ್ರೆ ಈ ಜೈಲಿನಲ್ಲಿ ಒಬ್ಬರಿಗಿಂತ ಒಬ್ಬ ಹುಚ್ಚು ನನ್ನ ಮಕ್ಕಳು ಇದ್ದಾರೆ. ನರಕಕ್ಕಿಂತ ಕಡಿಮೆ ಏನಲ್ಲ ಈ ಜೈಲು. ಅಷ್ಟೇ ಅಲ್ಲ, ಇಲ್ಲಿ ಒಂದು ಸಣ್ಣ ರಿವೆಂಜ್ ಸ್ಟೋರಿ ಕೂಡ ಇದೆ. ತುಂಬಾನೇ ಫನಿ ಆಗಿದೆ. ಮತ್ತೆ ಕನ್ನಡದಲ್ಲಿ ಯಾರು ಕೂಡ ಇಷ್ಟವರೆಗೆ ಇದನ್ನ ವಿವರಿಸಲೂ ಇಲ್ಲ. ಅಂಡ್ ನಾನು ಪಕ್ಕ ಹೇಳ್ತೀನಿ, ಈ ಕಥೆ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಮೂವಿ ಹೆಸರು ಲೆಟ್ಸ್ ಗೋ ಟು ಪ್ರಿಸನ್ ಅಂತ. ಸೊ ವಿಡಿಯೋಗೆ ಲೈಕ್ ಮಾಡಿ, ಬನ್ನಿ ಒಂದು ಇಂಟ್ರೋದ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕಥೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಕಥೆ ಶುರು ಆಗುತ್ತೆ. ಮತ್ತೆ ನಾವು ಹೋಗ್ತೀವಿ ಜೈಲ್ಗೆ. ಎಸ್, ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀರಾ. ಈ ಜೈಲ್ ಇರೋದು ರಾಸ್ಮೋರ್ ಸ್ಟೇಟ್ ಅನ್ನೋ ಪೆಂಟಿನೇಟರಿ ಅನ್ನೋ ಜಾಗದಲ್ಲೇ. ಮತ್ತೆ ಇಲ್ಲಿ ನಾವು ನೋಡ್ತೀವಿ 2 ಜನ ಕೈದಿಗಳು ಫೈಟ್ ಮಾಡೋದಕ್ಕೆ ನೋಡ್ತಾರೆ. ಮತ್ತೆ ಇವನ ಹೆಸರು ಜಾನ್, ಇವನ ಹೆಸರು ನೆಲ್ಸನ್ ಅಂತ. ಸೊ ಜಾನ್ ಒಂದು ಪಂಚನ ಹೊಡಿತಾನೆ, ಮತ್ತೆ ನೆಲ್ಸನ್ ಬೀಳ್ತಾನೆ. ಹಾಗೇನೆ ಇವನ ಕಾಲಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡಿದ್ದಾನೆ ಗುರು. ಅಂಡ್ ಹಾಗೇನೆ ಜಾನ್ ನಲ್ಲಿ ಕೂಡ ಎಲ್ಲ ರೀತಿಯ ಉಪಕರಣಗಳು ಕೂಡ ಇದೆ. ಜಾನ್ ಚಾಕು ಬಿಸಾಕೋದಕ್ಕೆ ಹೋದ, ಮತ್ತೆ ಅದು ಬಿತ್ತು ಇವನ ಮೇಲೆ. ಏನೇ ಇರ್ಲಿ, ಇವರಂತೂ ಕುಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿಲ್ಲ. ಸೊ ಕೊಲ್ಲೋದಕ್ಕಂತೂ ಫೈಟ್ ಮಾಡ್ತಾನೆ. ಮತ್ತೆ ಜಾನ್ ಇವರನ್ನ ಧೂಳೆ ಹಾಕ್ತಾನೆ. ಹಾಗೇನೆ ಚೂರಿಯನ್ನ ಹಾಕ್ಬಿಡ್ತಾನೆ. ಆದ್ರೆ ಗೊತ್ತಾಗುತ್ತೆ ಚೂರಿ ಹೊಡೆದೋಯ್ತು. ವಾಟ್? ಅಂಡ್ ಯಸ್ ಗಾಯ್ಸ್, ಇವನ ಶರ್ಟ್ ನ ಒಳಗಡೆ ಒಂದು ಪ್ಲೇಟ್ ಇತ್ತು. ಅಂಡ್ ಹಾಗೇನೆ ಗಾಯ್ಸ್, ಇದು ಅಂತ ಇಂತ ಪ್ಲೇಟ್ ಅಲ್ಲ, ಕದ್ದ ಪ್ಲೇಟ್ ಆಗಿದೆ. ಯಾರಿಗೂ ಕಾರ್ನ ಪ್ಲೇಟ್ ಅನ್ನು ಕೂಡ ಕದ್ದಿದ್ದಾರೆ. ಸೊ ಇವನಿಗೆ ಕೂಡ ಖುಷಿ ಆಗ್ತಿದೆ. ಅಂದ್ರೆ ಇವರು ಹುಚ್ಚಾಟ ಮಾಡ್ತಿದ್ದದ ಇಷ್ಟೊತ್ತು. ಸೊ ಈಗ ನಮ್ಗೆ ಜಾನ್ ನ ಕಥೆಯನ್ನ ತೋರಿಸ್ತಾರೆ. ಇವನೇನು ಫಸ್ಟ್ ಟೈಮ್ ಜೈಲಿಗೆ ಬರೋದಲ್ಲ, 8 ವರ್ಷ ಹಿಂದೆನೆ ಜೈಲಿಗೆ ಬರೋದಕ್ಕೆ ಶುರು ಹಚ್ಕೊಂಡಿದ್ದ. 8 ವರ್ಷ ಇರುವಾಗ ಲಾಟ್ರಿ ಕಂಪನಿ ಓನರ್ ನ ವ್ಯಾನ್ ಅನ್ನ ಕದ್ದಿದ್ದ ಗುರು. ಅಷ್ಟೆಲ್ಲ ವ್ಯಾನ್ ಅಲ್ಲಿ ಲಾಟ್ರಿ ಹಣ ಇತ್ತು ಗುರು. ಸೀದಾ ಬ್ಯಾಂಕ್ ಹತ್ರ ಹೋಗಿ ಹೇಳ್ತಾನೆ, ಇದರಲ್ಲಿರೋ ಹಣ ನಂಗೆ ಕೊಡ್ಬೇಕು ನೀವು ಅಂತ. ಸೊ ಬ್ಯಾಂಕ್ ಓನರ್ ಹೇಳ್ತಾನೆ, ಓಯ್ ಮಗು, ನಿನ್ನ ಹತ್ರ ಅಕೌಂಟ್ ಇಲ್ಲ ತಾನೆ, ನೀನ್ ಎಲ್ಲಿಂದ ತಗೊಳ್ತಿ? ಅಂಡ್ ಹಾಗೇನೆ ಗೊತ್ತಾಗುತ್ತೆ ಇಲ್ಲಿ ಈ ಮಗು ಕಳ್ಳತನ ಮಾಡ್ಕೊಂಡು ಬಂದಿದೆ ಅಂತ. ಸೊ ನಮ್ಮ ಜಾನ್ ಅನ್ನ ಸೀದಾ ಕರ್ಕೊಂಡು ಹೋಗ್ತಾರೆ ಕೋರ್ಟ್ಗೆ. ಇಲ್ಲಿ ನಮ್ಮ ಜಡ್ಜ್ ನೆಲ್ಸನ್ ಇದ್ದಾರೆ. ಇವ್ರು ಹೇಳ್ತಾರೆ, ಈ ಮಗುವಿಗೆ 7 ವರ್ಷ ಜೈಲಿಗೆ ಕಳಿಸ್ಬೇಕು. ಅಷ್ಟೇ ಅಲ್ಲ, ಸ್ವಲ್ಪ ರೋಸ್ಟ್ ಮಾಡ್ತಾನೆ. ನೋಡು ಮಗು, ನಿಂದು ಕಲಿಯೋ ಏಜ್. ಈಗಿನ ಮಕ್ಕಳಿಗೆ ಏನ್ ಕೂಡ ಅರ್ಥನೇ ಆಗೋದಿಲ್ಲ ಗುರು. ನಿನ್ನ ಏಜ್ ನಲ್ಲಿ ನನಗೆ ಎ ಫಾರ್ ಆಪಲ್ ಅಂತ ಬಿಟ್ಟು ಏನ್ ಕೂಡ ಗೊತ್ತೇ ಇರಲಿಲ್ಲ. ಸೊ ಹೀಗೆ ಅವನನ್ನ ಜೈಲಿಗೆ ಕಳಿಸಿದ್ರು. 7 ವರ್ಷ ಆದ್ಮೇಲೆ ವಾಪಸ್ ರಿಟರ್ನ್ ಬಂದ. ಆದ್ರೆ ಗುರು, ಇವನಿಗೆ ಜೈಲ್ ಹೋಗೋ ಹುಚ್ಚೆ ಏನಾದ್ರು ರೀತಿಯಾಗಿ ಗೊತ್ತಿಲ್ಲ. ಒಟ್ರಾಸಿ ಗನ್ ಅನ್ನು ಇಟ್ಕೊಂಡು ಎಲ್ಲೆಲ್ಲೋ ಬುಲೆಟ್ ಅಲ್ಲಿ ಫೈರ್ ಮಾಡ್ತಾನೆ. ಸೊ ವಾಪಸ್ ಇವನನ್ನ ಜಡ್ಜ್ ನ ಬಳಿಗೆ ಕಳಿಸ್ತಾರೆ 7 ವರ್ಷದ ನಂತರ. ಅಂಡ್ ನಾವು ನೋಡ್ತೀವಿ ಇಲ್ಲಿ ವಾಪಸ್ ಅದೇ ಕೋರ್ಟ್ ಆಗಿದೆ, ಅದೇ ಜಡ್ಜ್ ನೆಲ್ಸನ್ ಆಗಿದ್ದಾನೆ. ಸೊ ವಾಪಸ್ ಇವನನ್ನ ಜೈಲಿಗೆ ಕಳಿಸ್ತಾರೆ. ಆದ್ರೆ ಗುರು, ವಾಪಸ್ಸು ಜೈಲಿಂದ ಬಂದ ಮೇಲೆ ಗಾಡಿಯನ್ನ ಕದ್ದು ಪುನಃ ಇನ್ನೊಂದು ಕೇಸ್ ಬೀಳುತ್ತೆ. ಐ ಮೀನ್ ಈ ಸಲ ಕೂಡ ಸಿಕ್ಕಿ ಬಿದ್ದ ಗುರು ಇವನು. ಸೊ ಜಡ್ಜ್ ಹತ್ರ ಹೇಳ್ತಾನೆ, ಯಾಕೆ ಗುರು ಹೀಗೆ ಮಾಡ್ತೀಯ? ನಿಂಗೆ ಸರಿಯಾಗಿ ಕದ್ದೋಕೆ ಬರೋದಿಲ್ಲ ಅಂದ್ರೆ ಯಾಕೆ ಕದ್ದೋಕೆ ಹೋಗ್ತೀಯ? ಮತ್ತೆ ವಾಪಸ್ ಜೈಲಿಗೆ ಹೋಗ್ತಿದ್ಯಾ? ನಿಂಗೆ ಬೇರೆ ಕೆಲ್ಸನೇ ಇಲ್ವಾ? ಏನು ಜೈಲ್ ಅಂದ್ರೆ ಅಷ್ಟು ಇಷ್ಟನಾ ನಿಂಗೆ? ಫಸ್ಟ್ ನಿನ್ನನ್ನು ಹುಚ್ಚಾಸ್ಪತ್ರೆಗೆ ಕಳಿಸ್ಬೇಕು ಕಾಣಿಸುತ್ತೆ. ನಿನ್ನಂತ ಮುಟ್ಟಾಳ ಕಳ್ಳನ ನಾನು ಇಷ್ಟವರೆಗೆ ನೋಡ್ಲೇ ಇಲ್ಲ ಗುರು. ಆದ್ರೆ ಇವನಂತೂ ಚೀವಗಮನ ಆಗಿದ್ದಾನೆ. ಸೊ ಸ್ವಲ್ಪ ಸಮಯ ಜೈಲಲ್ಲಿ ಹಾಕಿದ್ರು. ಮತ್ತೆ ವಾಪಸ್ ಬಂದಾಗ ಈ ಸಲ ಆಲೋಚನೆ ಮಾಡ್ತಾನೆ, ಆ ಜಡ್ಜ್ ನೆಲ್ಸನ್ ಅಂತ ತುಂಬಾನೇ ಮಾತಾಡ್ಬಿಟ್ಟಿದ್ದಾನೆ. ಅವನ ಮರ್ಯಾದೆ ತೆಗೆಯದೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಜಡ್ಜ್ ವರ್ಸಸ್ ಜೈಲಿಗೆ ಹೋಗೋನದ್ದು ಫೈಟ್ ಆಗ್ತಿದೆ ಇಲ್ಲಿ. ಸೊ ಹೀಗೆ ತುಂಬಾ ವರ್ಷಗಳ ನಂತರ ಜೈಲಿಂದ ಹೊರಗೆ ಬಂದಿದ್ದಾನೆ. ಹಾಗಾಗಿ ಮಾತಾಡೋದಕ್ಕೆ, ರಿವೆಂಜ್ ತಗೊಳ್ಳೋದಕ್ಕೆ ಲ್ಯಾಂಡ್ ಫೋನ್ ಅನ್ನ ತೆಗಿತಾನೆ. ಸೊ ಸೆಕ್ಯೂರಿಟಿಗೆ ಕಾಲ್ ಮಾಡ್ತಾನೆ, ನೆಲ್ಸನ್ ಜಡ್ಜ್ ಎಲ್ಲಿದ್ದಾನೆ, ನಂಗೆ ಅವರನ್ನ ಮೀಟ್ ಆಗ್ಬೇಕು ಅಂತ. ಮತ್ತೆ ಕಾಲ್ ಅಲ್ಲಿ ಗೊತ್ತಾಗುತ್ತೆ ಆ ಜಡ್ಜ್ ಇಲ್ಲ ಅಂತ. ಐ ಮೀನ್ ಇಲ್ಲ ಅಂದ್ರೆ ಏನಿದರ್ಥ, ರಿಟೈರ್ಮೆಂಟ್ ಏನಾದ್ರು ಆಗಿದ್ದಾರ. ಅಂಡ್ ಗೊತ್ತಾಗುತ್ತೆ ಆ ಜಡ್ಜ್ ಸತ್ತಿದ್ದಾನೆ ಗುರು. ಇವನಿಗೆ ಕೋಪ ಬರುತ್ತೆ, ನಾನೇ ಅವನನ್ನ ಕೊಲ್ಲೋದಕ್ಕಿದ್ದೆ, ಅವನೇ ಸತ್ತೋದ. ಸೊ ಕೋಪ ಬಂತು, ಅವನೇ ಲ್ಯಾಂಡ್ ಫೋನ್ ಗೆ ಗನ್ ಅಲ್ಲಿ ಶೂಟ್ ಮಾಡಿ ಪುಡಿ ಪುಡಿ ಮಾಡಕ್ ಬಿಡ್ತಾನೆ. ಅಲ್ಲಿಂದ ಸ್ವಲ್ಪ ಶಾಂತಿಯುತವಾಗಿ ಬದುಕೋಕಂತ ಒಂದು ಪಾರ್ಟಿಗೆ ಹೋಗ್ತಾನೆ. ಆದ್ರೆ ಇಲ್ಲಿ ಸುಮ್ನೆ ಕೂತ್ಕೊಂಡು ಕುಡಿಯೋಣ ಅಂತ ಹೇಳಿ ನೋಡ್ತಾ ಇದ್ದಾಗನೆ ಒಂದು ನ್ಯೂಸ್ ಪೇಪರ್ ಕಾಣಿಸುತ್ತೆ. ಮತ್ತೆ ಇದರಲ್ಲಿ ಬರ್ತಿದೆ ನ್ಯೂಸ್. ಅದೇನಂದ್ರೆ ನೆಲ್ಸನ್ ಜಡ್ಜ್ ಇದ್ನಲ್ಲ, ಅವನಿಗೆ ಒಬ್ಬ ಮಗ ಇದ್ದಾನಂತೆ. ಅವನ ಹೆಸರು ಕೂಡ ನೆಲ್ಸನ್ ಅಂತಾನೆ. ಮತ್ತೆ ಈಗ ಇವನ ಲೈಫ್ ಅಲ್ಲಿ ಟ್ವಿಸ್ಟ್ ಆಯ್ತು. ಅವನ ಅಪ್ಪನನ್ನಾದ್ರೂ ಕೊಲ್ಲೋದಕ್ಕಾಗ್ಲಿಲ್ಲ, ಬಟ್ ಈಗ ಅವನ ಮಗನನ್ನಾದ್ರೂ ನನಗೆ ಕೊಲ್ಬೇಕು ಅಂತ ಅನಿಸ್ತು. ಸೊ ನೆಕ್ಸ್ಟ್ ಡೇನೆ ನೆಲ್ಸನ್ ನ ಒಂದು ಇವೆಂಟ್ ಇದೆ ಇಲ್ಲಿ. ಅಂದ್ರೆ ಫೌಂಡೇಶನ್ ಮಾಡೋದ್ರಲ್ಲಿದ್ದಾರೆ. ಇದನ್ನ ಮಾಡ್ತಿರೋದು ಅವನ ತಂದೆಯ ನೆನಪಿಗೋಸ್ಕರ. ಸೊ ಜಡ್ಜ್ ನೆಲ್ಸನ್ ನ ಮಗ ನೆಲ್ಸನ್ ಇದಾನಲ್ಲ, ಅವನಿಲ್ಲಿ ಭಾಷಣ ಮಾಡ್ತಾನೆ. ಅದೇ ಗ್ಯಾಪ್ ನಲ್ಲಿ ಜಾನ್ ನೆಲ್ಸನ್ ನ ಗಾಡಿ ಒಳಗಡೆ ಹೋಗ್ತಾನೆ. ಮತ್ತೆ ಅವನದೊಂದು ಅಸ್ತಮದ ಬಾಟಲ್ ಇತ್ತು, ಅಂದ್ರೆ ಅವನೊಬ್ಬ ಪೇಷಂಟ್ ಆಗಿದ್ದಾನೆ ಗುರು. ಇದನ್ನ ಫುಲ್ ಖಾಲಿ ಮಾಡ್ಬಿಡ್ತಾನೆ. ಹಾಗೆ ಅದರಲ್ಲಿ ಡ್ರಿಂಕ್ ಇತ್ತು, ಅದಕ್ಕೆ ಇವನು ಉಗಿತಾನೆ. ಸೊ ಈಗ ಅಲ್ಲಿ ಭಾಷಣ ಮಾಡ್ತಿದ್ದ ನೆಲ್ಸನ್ ಭಾಷಣ ಮುಗ್ದ ನಂತರ ಗಾಡಿಯಲ್ಲಿ ಹೋಗ್ತಾನೆ. ಆದ್ರೆ ನಿಮ್ಗೆ ಗೊತ್ತಿದೆ, ಈ ಡ್ರಿಂಕ್ ನಲ್ಲಿ ಜಾನ್ ಇದಕ್ಕೆ ಉಗ್ದಿದ್ದ, ಐ ಮೀನ್ ಏಂಜಲ್ ಉಗ್ದಿದ್ದ. ಇವನು ಕುಡ್ದು ಹೇಳ್ತಾನೆ, ಇದರ ಟೇಸ್ಟ್ ಏನು ಗುರು ಈ ರೀತಿ ಇದೆ. ಹಾಗೇನೆ ಬದಿಯಲ್ಲಿ ಜಾನ್ ಇವನನ್ನ ಫಾಲೋ ಕೂಡ ಮಾಡ್ತಿದ್ದಾನೆ. ಹಾಗೇನೆ ಸಡನ್ ಆಗಿ ನೆಲ್ಸನ್ ಗೆ ಅಸ್ತಮ ರೋಗ ಇರೋ ಕಾರಣ ಸ್ವಲ್ಪ ಪಂಪ್ ಮಾಡೋದಕ್ಕಂತ ಇನ್ಹೇಲರ್ ಅನ್ನ ಹಾಕ್ತಾನೆ. ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅದು ಖಾಲಿ ಇದೆ, ಯಾಕಂದ್ರೆ ಜಾನ್ ಆಲ್ರೆಡಿ ಅದನ್ನ ಖಾಲಿ ಮಾಡಿದ್ದ. ಸೊ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಟೆನ್ಷನ್ ಅಲ್ಲಿದ್ದಾನೆ. ಅಲ್ಲೇ ಬದಿಲಿದ್ದ ಒಂದು ಶಾಪ್ ಗೆ ಹೋಗ್ತಾನೆ, ಒಳಗೆ ನುಗ್ಗೆ ಬಿಡ್ತಾನೆ. ಇದ್ದವ್ರನ್ನೆಲ್ಲ ದುಡ್ಕೊಂಡು ಸೀದಾ ಮೆಡಿಕಲ್ ಶಾಪ್ ನಲ್ಲಿ ಇದ್ದಂತ ಎಲ್ಲ ಐಟಮ್ ಅನ್ನ ಎತ್ಕೊಳ್ತಾನೆ. ಆದ್ರೆ ಇಲ್ಲಿ ಆಯ್ತು ದೊಡ್ಡ ಮಿಸ್ಟೇಕ್. ಅಲ್ಲಿ ಇಬ್ರು ಅಜ್ಜಾಜಿ ಡಾಕ್ಟರ್ಸ್ ಇದ್ರು, ಅವ್ರು ತಿಳ್ಕೊಂಡ್ರು ಯಾರೋ ಕಳ್ಳ ಬಂದಿದ್ದಾನೆ ಅಂತ. ಸೊ ಇವ್ರಿಗೆ ಏನೋ ತುಂಬಾನೇ ಹೆದರಿಕೆ ಶುರು ಆಯ್ತು. ಇವನಂತ ಇಲ್ಲಿ ಪಂಪ್ ಅನ್ನು ಹುಡುಕ್ತಿದ್ದಾನೆ, ಅದೇ ಇನ್ಹೇಲರ್ ನದು. ಸೊ ಫೈನಲಿ ಅವನಿಗೆ ಸಿಕ್ ಬಿಡುತ್ತೆ. ಅದರಿಂದ ಅವನ ಅಸ್ತಮ ಸ್ವಲ್ಪ ಸರಿ ಆಗುತ್ತೆ. ಹಾಗೇನೆ ಅವನು ಕೈಯನ್ನ ತೋರಿಸ್ತಾನೆ ಮೇಲೆ, ನಾನು ಜಸ್ಟ್ ಅಸ್ತಮದ ಬಾಟಲ್ ಅನ್ನ ತಗೊಳ್ಳೋಕೆ ಬಂದಿದ್ದೀನಿ ಅಂತ ಸೈನ್ ಆಗಿ. ಆದ್ರೆ ಹೊರಗಡೆ ಕಾರಲ್ಲಿದ್ದ ನಮ್ಮ ಜಾನ್ ಅವನು ತಿಳ್ಕೊಂಡ ಇದೆ ಕರೆಕ್ಟ್ ಆದ ಟೈಮ್, ಹಾಗಾಗಿ ಅಲ್ಲೇ ಗನ್ ಅನ್ನ ಫೈರ್ ಮಾಡ್ತಾನೆ. ಆದ್ರೆ ಈ ಡಾಕ್ಟರ್ ಅಂತ ತಿಳ್ಕೊಂಡ ನೆಲ್ಸನ್ ಆ ಗನ್ ಅನ್ನ ಶೂಟ್ ಮಾಡಿದಾನೆ ಅಂತ. ಆದ್ರೆ ಶೂಟ್ ಮಾಡಿದ ಯಾರು? ಜಾನ್ ಆಗಿದ್ದಾನೆ. ಸೊ ಸಡನ್ ಆಗಿ ಅಜ್ಜ ಡಾಕ್ಟರ್ ಕಾಲ್ ಮಾಡ್ತಾನೆ ಪೊಲೀಸ್ನಿಗೆ. ಹಾಗೇನೆ ಎಮರ್ಜೆನ್ಸಿ ಬಟನ್ ಒತ್ತಿ ಅಲಾರಾಮ್ ಅನ್ನು ಒತ್ತುತ್ತಾರೆ. ಈ ಅಜ್ಜಿ ಅಂತೂ ಬಂದೂಕ್ ಇಡ್ತಿದೆ ಗುರು, ದೊಡ್ಡದೊಂದು ಕೂಡ. ಅಂಡ್ ಶೂಟ್ ಮಾಡಕ್ಕೆ ಕೂಡ ಬರ್ತಿದ್ದಲ್ಲ ಹೆದರಿಕೆ ಅಲ್ಲೇ. ಮತ್ತೆ ಇದೆಲ್ಲ CCTV ಅಲ್ಲಿ ಕೂಡ ರೆಕಾರ್ಡ್ ಆಗ್ತಿತ್ತು. ಸೊ ಇಲ್ಲಿ
ಇಲ್ಲಿ ಇವನು ಲಾಯರ್ ನ ಬಳಿಗೆ ಬಂದಾಗ ಕೂಡ ಇವನ ಹತ್ರ ಯಾವುದೇ ಪ್ರೂಫ್ ಇಲ್ಲ ಅವನು ತಪ್ಪು ಮಾಡಲಿಲ್ಲ ಅಂತ ಹೇಳೋದಕ್ಕೆ. ಸೊ ಅವನ ಪರವಾಗಿದ್ದಂತಹ ಲಾಯರ್ ಹೇಳ್ತಾರೆ ನಿನ್ನದು ತಪ್ಪಿದೆ, ಯಾಕಂದ್ರೆ ಸಿಸಿಟಿವಿಯಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ. ಸೊ ಇದ್ರ ಪ್ರಕಾರ ಎಲ್ಲ ಲಾಯರ್ ಹೇಳೋದೇನಂದ್ರೆ ಇವನನ್ನ ಕೆಲಸದಿಂದ ತೆಗೆಯೋದ್ರ ಜೊತೆಗೆ ಇವನನ್ನ ಜೈಲಿಗೆ ಕಳಿಸಬೇಕು ಅಂತ. ಆದ್ರೆ ನಮ್ಮ ನೆಲ್ಸನ್ ಇನ್ಫ್ಲೂಯೆನ್ಸ್ ಆಗುತ್ತಾ ಅಂತ ಟ್ರೈ ಮಾಡ್ತಾನೆ. ಇವನು ಬರ್ತಾನೆ ಜಡ್ಜ್ ನ ಬಳಿಗೆ ಮತ್ತೆ ಹೇಳ್ತಾನೆ, ಅಲ್ಲ ಮ್ಯಾಮ್, ನಿಮ್ಗೆ ನನ್ನ ತಂದೆ ಬಗ್ಗೆ ಗೊತ್ತೇ ಇರುವುದು, ಅವರು ಕೂಡ ಜಡ್ಜ್ ಆಗಿದ್ರು, ಹಾಗೇನೆ ನನ್ನ ಬಳಿ ಹಣ ಕೂಡ ಇದೆ, ಬೇಕಿದ್ರೆ ನಾನು ಕೂಡ ನಿಮ್ಗೆ ಹಣ ಕೊಡ್ಬೋದು. ಆದ್ರೆ ಈ ಹೆಂಗ್ಸು ಜಡ್ಜ್ ಹೇಳ್ತಲ್ಲ ಇಲ್ಲಿ ನೀನೇನು ನಮ್ಮನ್ನ ಮಂಗ ಮಾಡ್ತಿದ್ಯಾ, ಇಲ್ಲಿ ಹಣ ಇದ್ರೆ ಎಲ್ಲ ಆಗುತ್ತೆ ಅಂದ್ರೆ ನೀನೊಬ್ಬ ಶತಮೂರ್ಖ. ಜಡ್ಜ್ಮೆಂಟ್ ಡೇ ಬರ್ಲಿ, ನೋಡೋಣ ಯಾರು ಗೆಲ್ತಾರ ಯಾರು ಸೋಲ್ತಾರೆ ಅಂತ. ಸೊ ಫೈನಲಿ ಆ ದಿನ ಬಂದೇ ಬಿಡ್ತು. ಇಲ್ಲಿ ಕೋರ್ಟ್ ಅಲ್ಲಿ ಯಾರ್ಯಾರು ಕೂತಿದ್ದಾರೆ, ಐ ಮೀನ್ ಯಾರು ಇವರು ಒಬ್ರು ಕೂಡ ಪರಿಚಯನೇ ಇಲ್ಲ ಇಲ್ಲಿ. ಆದ್ರೆ ಗಾಯ್ಸ್ ಪ್ರೂಫ್ ಅಂತೂ ಆಲ್ರೆಡಿ ಇದೆ. ಇಲ್ಲಿ ಸಿಸಿಟಿವಿಯಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ಅವನು ಸಡನ್ ಆಗಿ ಶಾಪಿಗೆ ಬಂದು ಏನೇನೋ ಮಾಡ್ತಿದ್ದ ಅಂತ. ಆದ್ರೆ ನೆಲ್ಸನ್ ನ ಕಡೆ ಲಾಯರ್ ಅಂತೂ ಹುಚ್ಚ ನನ್ ಮಕ್ಳು ಗುರು, ಇವರು ಸರಿಯಾಗಿ ಮಾತಾಡೋದೇ ಇಲ್ಲ, ಇಲ್ಲಿ ಸರಿಯಾಗಿ ಚರ್ಚೆ ಮಾಡೋಕೆನೆ ಬರಲ್ಲ ಇವರಿಗೆ, ಏನೇನೋ ನಾನ್ ಸೆನ್ಸ್ ಮಾತಾಡ್ತಾರೆ. ಇವನು ಸಾಕ್ಷಿ ಹೊಡು ಅಂತ ಹೇಳಿದ್ರೆ ಏನ್ ಹೇಳ್ತಿದ್ದಾನೆ ಗೊತ್ತಿದ್ಯಾ, ನೋಡಿ ನಾನು ಜುರಾಸಿಕ್ ಮೂವಿ ನೋಡಿ ಬಂದಿದ್ದೀನಿ, ನೀವು ತಿಳ್ಕೊಂಡಿದ್ದೀರಿ ಡೈನೋಸರ್ ನಿಜವಾಗ್ಲೂ ಇದೆ ಅಂತ, ಆದ್ರೆ ಡೈನೋಸರ್ ಇಲ್ಲ ಅಂದ್ರೆ ಅದು ಈಗ ಇಲ್ಲ ತಾನೆ, ಈಗ ಹೇಳ್ತಿರೋದು ನಾನು. ಅದೇ ರೀತಿ ಆ ಸಿಸಿಟಿವಿಯಲ್ಲಿ ಅವನೇ ಕದ್ದದು ಅಂತ ಇರ್ಬೋದು, ಆದ್ರೆ ಸತ್ಯ ಅದಾಗಿಲ್ಲದೆ ಇರ್ಬೋದು ತಾನೆ. ಅವನು ಪಾಪ ಮಗು ಗುರು, ಅವನನ್ನ ಯಾಕೆ ಹಿಡಿತೀರಾ ನೀವು? ಇಂತ ಲಾಯರ್ ಇದ್ರೆ ಯಾರು ಕೂಡ ಬದುಕಲ್ಲ ಗುರು. ಸೊ ಎಲ್ರು ಬೊಬ್ಬೆ ಹಿಡಿತಾರೆ, ಇವನು ಲಾಯರ್ ಕೂಡ ಸರಿ ಇಲ್ಲ, ಅಲ್ಲಿರೋ ನೆಲ್ಸನ್ ಕೂಡ ಸರಿ ಇಲ್ಲ, ಎಲ್ರು ಬಕ್ರಗಳೇ. ಸೊ ಇವನದು ಕೇಟ್ ಬಿಟ್ಟ ಇಲ್ಲೇ. ಇದರ ಪ್ರಕಾರ ಜಡ್ಜ್ ಇದ್ದಾಳಲ್ಲ ಇವಳು ಹೇಳ್ತಾಳೆ ಇವನಿಗೆ 5 ವರ್ಷ ಜೈಲ್ನ ವಾಸ ಆಗ್ಬೇಕು ಅಂತ. ಸೊ ಇವನನ್ನ ಜೈಲಿಗೆ ಕಳಿಸ್ತಾರೆ ಒಂದು ಗಾಡಿಯಲ್ಲಿ. ಅಲ್ಲೇ ಬದಿಯಲ್ಲಿ ನಮ್ಮ ಜಾನ್ ನೋಡ್ತಾನೆ, ಇದೇ ರೀತಿ ಇವನ ತಂದೆ ನನ್ನನ್ನ ಜೈಲಿಗೆ ಕಳಿಸ್ತಿದ್ರು ಅಂತ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಸ್ವಲ್ಪ ಪಾರ್ಟಿ ಮಾಡೋಕಂತ ಮನೆಯಲ್ಲಿ ಕೂತಿರ್ತಾನೆ. ಇವನ ಫ್ರೆಂಡ್ಸ್ ಇದಾರೆ, ಇವ್ರಿಬ್ರು 3 ಜನ. ಸೊ ಸ್ಮೋಕಿಂಗ್ ಅನ್ನ ಮಾಡ್ತಾನೆ. ಆದ್ರೆ ಸಡನ್ ಆಗಿ ಡೋರ್ ನಾಕ್ ಆಗುತ್ತೆ. ಯಾರಂತ ನೋಡಿದ್ರೆ ಯಾರೋ ಡ್ರಗ್ ಅನ್ನ ಸೇಲ್ ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ. ನಮ್ಮ ಜಾನಿಗೆ ಆಲ್ರೆಡಿ ಅಂದಾಜಾಯ್ತು ಇವರಂತೂ ಪೊಲೀಸ್ ನ ಕಡೆಯವರೇ ಬೇಕು ಅಂತ ಡ್ರಗ್ ಅನ್ನ ತಂದಿದ್ದಾರೆ, ಯಾಕಂದ್ರೆ ಒಳಗಡೆ ಆಗ್ತಿರೋ ಪಾರ್ಟಿ ಕೂಡ ಡ್ರಗ್ ನದ್ದೆ. ಅಂದ್ರೆ ಬೇಸಿಕಲಿ ಇವರ ಪಬ್ ಗೆ ರೈಡ್ ಮಾಡಿದ್ದಾರೆ ಗುರು. ಸೊ ಜಾನ್ ಅಂತೂ ಗೊತ್ತಿದ್ದು ಒಳಗೆ ಬರೋದಕ್ಕೆ ಹೇಳ್ತಾನೆ. ಹಾಗೆ ನಾನು ಫ್ರೆಂಡ್ಸ್ ಗೆ ಹೇಳ್ತಾನೆ ಇಲ್ಲಿ ಪೊಲೀಸ್ನವರು ಬಂದಿದ್ದಾರೆ, ಸೊ ಜೈಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ಓಡ್ಬಿಡಿ ಅಂತ. ಸೊ ನೀವು ಮೊದ್ಲೇ ಗೊತ್ತಿದ್ದು ಗುರು ಅವ್ನು ಜೈಲಿಗೆ ಹೋಗ್ತಾನೆ ಅಂತ. ಇವನಂತೂ ಬೇಕು ಅಂತಲೇ ಜೈಲಿಗೆ ಹೋಗ್ತಿದ್ದಾನೆ, ಏನಿದು? ಸೊ ಹೀಗೆ ಅವನನ್ನು ಎತ್ಕೊಂಡು ಕೋರ್ಟ್ ಗೆ ಕರೆಸ್ತಾರೆ. ಈಗ ಜಡ್ಜ್ ಹೇಳ್ತಾಳೆ ನಿಂಗೆ 5 ವರ್ಷ ಜೈಲನ್ನ ನೀಡಲಾಗುತ್ತೆ ಅಂತ. ಸೊ ಅದ್ರ ಪ್ರಕಾರ ಇವನ್ ಸಹ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಗೊತ್ತಾಗುತ್ತೆ ನೆಲ್ಸನ್ ಹಾಗೂ ಜಾನ್ ಒಂದೇ ಜೈಲಿಗೆ ಹೋಗ್ತಿದ್ದಾರೆ, ಅಂದ್ರೆ ಇಬ್ರು ಕೂಡ ಸೇಮ್ ಜೈಲಿಗೆ ಹೋಗ್ತಿದ್ದಾರೆ. ಇದರ ಪ್ರಕಾರ ಗಾಡಿಯಲ್ಲಿ ಕಳಿಸ್ತಾರೆ, ಇಬ್ರು ಕೂಡ ಇಲ್ಲಿ ಇದ್ದಾರೆ. ನೆಲ್ಸನ್ ಅಂತೂ ಪಾಪ ಗುರು ಯಾವ ತಪ್ಪು ಮಾಡಿದ್ದ ಜೈಲಿಗೆ ಹೋಗೋಕೆ. ಸೊ ನೆಲ್ಸನ್ ಹತ್ರ ಜಾನ್ ಕೇಳ್ತಾನೆ ನಿನ್ ಹೆಸರೇನು ಅಂತ. ಅಂದ್ರೆ ಏನು ಕೂಡ ಗೊತ್ತಿಲ್ಲದೆ ಇರ್ತಾರ ಮಾತಾಡ್ಸಿದಾನೆ. ಹಾಗೇನೆ ಫ್ರೆಂಡ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಇವನ ಬಳಿ. ನನ್ ಜೊತೆ ಇದ್ರೆ ನೀನು ಬದುಕ್ತೀಯ ಅಂತ ಹೇಳ್ತಾನೆ. ಮತ್ತೆ ಈಗ ಗಾಡಿ ನಿಲ್ಲಿಸ್ತಾರೆ, ಎಲ್ಲಾ ಕೈದಿಗಳು ಸಾಲಾಗಿ ನಿಂತಿದ್ದಾರೆ. ಆದ್ರೆ ಗಾಯ್ಸ್ ಈ ಜೈಲ್ ಅಂತೂ ತುಂಬಾನೇ ವಿಚಿತ್ರವಾಗಿದೆ. ಇಲ್ಲಿ ವಾರ್ಡನ್ ಹೇಳ್ತಾನೆ ಇಲ್ಲಿ ಫೈಟ್ ಆಗೋದೆಲ್ಲ ನಾರ್ಮಲ್ ಆಗಿದೆ, ಸೊ ನೀವು ಫೈಟ್ ಎಲ್ಲ ಮಾಡದಿದ್ರೆ ಯಾತ್ರ ಮಾತಾಡ್ಲು ಬೇಡಿ. ಹಾಗೇನೆ ಒಂದ್ ವೇಳೆ ಪೆಟ್ಟೆಲ್ಲ ಆದ್ರೆ ಅದರ ಚಿಂತೆ ಮಾಡಬೇಡಿ. ಒಂದ್ ವೇಳೆ ನಿಮ್ಗೆ ಗಲಾಟೆಯಿಂದ ಪ್ರಾಬ್ಲಮ್ ಆಗ್ತಿದೆ, ಈ ಜೈಲ್ ಸರಿ ಇಲ್ಲ ಅಂತ ಅಂದ್ರೆ ಅದನ್ನ ಮನಸ್ಸಿಂದ ಮರೆತು ಬಿಡಿ, ಯಾಕಂದ್ರೆ ನೀವೇ ಹೊಡ್ಕೊಂಡ್ ಬರ್ಕೊಂಡು ಸಾಯ್ರಿ, ನಂಗೇನು ಕ್ಯಾರೆ ಇಲ್ಲ ಅದ್ರದ್ದು. ಐ ಮೀನ್ ಇಂತ ವಾರ್ಡನ್ ಅಂತೂ ನಾನ್ ನೋಡ್ಲಿಲ್ಲ ಗುರು ಲೈಫ್ ನಲ್ಲಿ. ಸೊ ನಮ್ಮ ಜಾನ್ ಬೇಕು ಅಂತಲೇ ನೆಲ್ಸನ್ ಯಾವ ಕೋಣೆಯಲ್ಲಿ ಬದುಕ್ತಾನೆ ಅಲ್ಲೇ ಬರೋದಕ್ಕೆ ಟ್ರೈ ಮಾಡ್ತಾನೆ, ಯಾಕಂದ್ರೆ ಜೊತೆಗಿದ್ದೆ ನೆಲ್ಸನ್ ನ ಮಗ ನೆಲ್ಸನ್ ಅನ್ನ ತೊಂದರೆ ಕೊಡ್ತಾ ಇರಬಹುದು ಲೈಫ್ ಟೈಮ್ ಅಂತ. ಸೊ ನೆಲ್ಸನ್ ಮತ್ತು ಜಾನ್ ಒಂದೇ ರೂಮ್ ನಲ್ಲಿ ಇರ್ತಾರೆ. ಬಟ್ ಇಲ್ಲಿ ಬಂದು ಟಾಯ್ಲೆಟ್ ನೋಡ್ತಾನೆ, ಇಷ್ಟು ಓಪನ್ ಆಗಿ ಟಾಯ್ಲೆಟ್ ಇದೆ, ಮತ್ತೆ ಅಲ್ಲಿ ಸ್ಮೆಲ್ ಅಂತೂ ತುಂಬಾನೇ ಬರ್ತಿದೆ. ಇವನಂತೂ ಕೂಗ್ತಾನೆ ಇದ್ದಾನೆ. ಅದಕ್ಕೆ ಜಾನ್ ಹೇಳ್ತಾನೆ ಒಳ್ಳೆ ಪ್ರೊಫೆಷನಲ್ ಆಗಿ, ಯಾಕಂದ್ರೆ ಅವನಿಗೆ ಜೈಲಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಇದೆ ಗುರು, ಹೀಗೆ ಕೂಗೋದ್ರಿಂದ ಏನು ಯೂಸ್ ಇಲ್ಲ. ಈ ತರ ಪುಕ್ಲಂತರ ಮಾಡಿದ್ರೆ ನಿಂಗೆ ಹೊಡೆದು ಕೊಲ್ತಾರೆ. ನಿಂಗೆ ಒಂದು ವೇಳೆ ಹೆದರಿಕೆ ಆದ್ರೂ ಕೂಡ ನೀನ್ ಅದನ್ನ ತೋರಿಸಬಾರ್ದು. ಅದೇ ಹೊತ್ತಿಗೆ ಯಾರು ಇವರನ್ನ ಗುರಾಯಿಸ್ತಾ ಬರ್ತಿದ್ದಾನೆ. ನಮ್ಮ ನೆಲ್ಸನ್ ಅಂತೂ ಆಕ್ಟಿಂಗ್ ಮಾಡ್ತಿದ್ದಾನೆ, ಈಗ ಒಳ್ಳೆ ಧೈರ್ಯ ಇರೋ ತರ ತೋರಿಸ್ತಿದ್ದಾನೆ ಅವನ ಮುಖವನ್ನ. ಐ ಮೀನ್ ಕಾಲೆಲ್ಲ ನಡುಕ್ತಿದೆ ಆದ್ರೂ ಕೂಡ. ಸೊ ಹೀಗೆ ಊಟ ಮಾಡೋಕಂತ ಕ್ಯಾಂಟೀನ್ ಅಲ್ಲಿ ತಿಂಡಿಯನ್ನ ತಿಂತಿರ್ತಾರೆ, ಅವರ ಜೈಲು ಊಟ ಆಫ್ ಕೋರ್ಸ್. ಅಂಡ್ ಹಾಗೇನೆ ನಮ್ಮ ಜಾನ್ ಗೆ ಎಲ್ಲರ ಹೆಸರು ಕೂಡ ಗೊತ್ತಿದೆ, ಯಾಕಂದ್ರೆ ಆಫ್ ಕೋರ್ಸ್ ಅವನು ಪೂರ್ತಿ ವರ್ಷ ಜೈಲಲ್ಲಿ ಕಳೆದಿದ್ದಾನೆ, ಹಾಗಾಗಿ ಎಲ್ಲರೂ ಹೆಸರು ಕೂಡ ಗೊತ್ತಿದೆ. ನಮ್ಮ ಜಾನ್ ಹೇಳ್ತಾನೆ ಅಲ್ಲಿ ಆ ಗುಂಪಿನ ನಡುವಲ್ಲಿ ಕಾಣ್ತಿದ್ದಾನಲ್ಲ ಅವನ ಹೆಸರು ಲಿನಾರ್ಡ್ ಅಂತ, ಮತ್ತೆ ಅದು ಅವನ ಗ್ಯಾಂಗ್ ಆಗಿದೆ, ವೈಟ್ ಕಿಂಗ್ಡಮ್ ಗ್ಯಾಂಗ್ ಅಂತ ಅವರ ಹೆಸರು. ಅವರಂತೂ ತುಂಬಾ ಒಳ್ಳೆಯವರು, ಯುದ್ಧದಲ್ಲಿ ತುಂಬಾ ಒಳ್ಳೆಯವರು ಅಂದ್ರೆ ಅವರೇ. ಅವರ ಜೊತೆ ನೀನು ಜಾಲಿ ಮಾಡಬಹುದು ಗುರು ಅಂತ ಹೇಳ್ತಾನೆ. ಆದ್ರೆ ನಿಮ್ಗೆ ಗೊತ್ತಿದೆ ಇವನು ಬೇಕು ಅಂತಲೇ ನೆಲ್ಸನ್ ಅನ್ನ ಸಿಕ್ಕಾಕಿಸೋಕೆನೆ ಹೋಗ್ತಿರೋದು, ಯಾಕಂದ್ರೆ ಅವರಂತೂ ತುಂಬಾ ಖತರ್ನಾಕ್ ಇದ್ದಾರೆ. ಸೊ ಹೀಗೆ ಸ್ವಲ್ಪ ಹೊತ್ತು ಊಟ ಮಾಡ್ತಿರ್ತಾನೆ. ಆಗ ಸಡನ್ ಆಗಿ ಈ ಲಿನಾರ್ಡ್ ಕೈದಿದ್ದಾನಲ್ಲ ಇವನು ಓಡ್ಕೊಂಡು ಬಂದು ಒಂದು ಪಂಚ ನೋಡಿತಾನೆ ಇವನೊಬ್ಬನಿಗೆ. ಮತ್ತೆ ಆ ವ್ಯಕ್ತಿ ಬೀಳ್ತಾನೆ ನೆಲ್ಸನ್ ನ ಟೇಬಲ್ ಗೆ. ಅಷ್ಟೆಲ್ಲ ಅವನು ಸ್ವಲ್ಪ ಕೂಡ ಕರುಣೆ ತೋರಿಸಲಿಲ್ಲ, ಕೊಂದ ಹಾಕ್ಬಿಟ್ಟ. ಆದ್ರೆ ಆಗ್ಲೇ ಪೊಲೀಸ್ ಎಂಟರ್ ಆಗ್ತಾರೆ, ಗೊತ್ತಾಗುತ್ತೆ ಇಲ್ಲಿ ಡಿಸ್ಟರ್ಬ್ ಆಗಿದೆ ಅಂತ. ಹಾಗಾಗಿ ಇಲ್ಲಿ ಪೊಲೀಸ್ ಬಂದು ಕೇಳ್ತಾರೆ ನಮ್ಮ ನೆಲ್ಸನ್ ಹತ್ರ ಇವನನ್ನ ಕೊಂದದ್ದು ಯಾರು ಅಂತ. ಅದಕ್ಕೆ ನೆಲ್ಸನ್ ಗೆ ಜಾನ್ ಕೈಯಲ್ಲಿ ಸನ್ನೆ ಮಾಡ್ತಾನೆ, ಹೇಳು ಲಿನಾರ್ಡ್ ಕೊಂದದ್ದು ಅಂತ. ಅದಕ್ಕೆ ನೆಲ್ಸನ್ ಹೇಳ್ತಾನೆ ಲಿನಾರ್ಡ್ ಇವನನ್ನ ಕೊಂದದ್ದು ಅಂತ ಕೈಯನ್ನ ತೋರಿಸಿ. ಸೊ ಇದರ ಪ್ರಕಾರ ಲಿನಾರ್ಡ್ ನ ಕಣ್ಣಿಗೆ ಇವನೊಬ್ಬ ವಿಲನ್ ಆಗ್ತಾನೆ. ಅಂದ್ರೆ ಇದು ಜಾನ್ ನ ಪ್ಲಾನ್ ಆಗಿತ್ತು ಗುರು, ನರಳಿ ಸಾಯ್ಬೇಕು ಇವನು ಅಂತ. ಈಗ ಸೆಲ್ಗೆ ವಾಪಸ್ ಬರ್ತಾರೆ. ಇಲ್ಲಿ ಜಾನ್ ನೆಲ್ಸನ್ ಹತ್ರ ಕೇಳ್ತಾನೆ, ಯಾಕೆ ನೀನು ಹೇಳಕ್ಕೆ ಹೋದೆ ಅವನೇ ಅಂತ. ಲಿನಾರ್ಡ್ ನ ಹೆಸರು ಯಾಕೆ ತೆಗ್ದೆ ಅಲ್ಲೇ? ನೆಲ್ಸನ್ ಹೇಳ್ತಾನೆ, ಅಲ್ಲ ಗುರು ನೀನೇ ಹೇಳಿದ್ದಲ್ಲ ಅವನನ್ನ ತೋರಿಸ್ಬೇಕು ಅಂತ. ಆದ್ರೆ ಜಾನ್ ತಪ್ಪಿಸ್ತಾನೆ, ಇಲ್ಲ ಗುರು ನಾನು ಬೇರೆ ಏನೋ ಹೇಳಕ್ಕೆ ಬಂದಿದ್ದೆ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಮತ್ತೆ ಈಗ ಸೀನ್ ಚೇಂಜ್ ಆಗುತ್ತಾ, ಇಲ್ಲಿ ಬಾತ್ರೂಮ್ ಅನ್ನ ತೋರಿಸ್ತಾನೆ, ಮತ್ತೆ ಎಲ್ಲರೂ ಇಲ್ಲಿ ಸ್ನಾನ ಮಾಡ್ತಿದ್ದಾರೆ. ಇಲ್ಲಿ ಒಬ್ಬ ದಡಿಯ ಕಾಣ್ತಾನೆ, ಮತ್ತೆ ಇವನ ಹೆಸರು ಬ್ಯಾರಿ ಅಂತ. ಮತ್ತೆ ಇವನ ಬಾಡಿ ನೋಡ್ಬೋದು, ಅಂಡ್ ಇವನ್ ನೋಡ್ತಿದ್ದು ಕೂಡ ನೆಲ್ಸನ್ ಅನ್ನೇ. ಆದ್ರೆ ಜಾನ್ ಇಲ್ಲಿ ಸಪೋರ್ಟ್ ತರ ಬರ್ತಾನೆ, ಮತ್ತೆ ಹೇಳ್ತಾನೆ ಏನ್ ದಡಿಯ ಗುರಾಯಿಸ್ತಿದ್ಯಾ, ಇವನ್ ನನ್ನ ಕಡೆ ಅವನು ಅಂತ. ಸೊ ಬ್ಯಾರಿ ಹೇಳ್ತಾನೆ ಅದಕ್ಕೆ ನಾನೇನ್ ಮಾಡ್ಲಿ. ಸೊ ಅವನೆದುರು ಫ್ಲೆಕ್ಸ್ ಮಾಡೋದಕ್ಕಂತ ಬೇಕು ಅಂತಲೇ ಸಪೋರ್ಟರ್ ತರ ಆಕ್ಟಿಂಗ್ ಮಾಡ್ತಾನೆ.
ಬರ್ತಾನೆ. ಇಲ್ಲಿ ಚೂರೇನ ಹೇಳ್ದು ಇಲ್ಲಿಗೆ ಬಂದ್ರೆ ಜಾಗ್ರತೆ ಅಂತ ಹೇಳ್ಕೊಂಡು ನಂತರ ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ಲಾಯರ್ ಬಂದಿದ್ದಾನೆ ನೆಲ್ಸನ್. ಅದು ಅದೇ ಏನೇನೋ ಮಾತಾಡ್ತಿದ್ನಲ್ಲ ಆ ಲಾಯರ್. ನೆಲ್ಸನ್ ಕೇಳ್ತಾನೆ, ಏನು ಗುರು ಲಾಯರ್ ಪಕ್ಕ ನನ್ನ ಇಲ್ಲಿಂದ ಬಿಡಿಸುವ ಅಂತ ಕೇಳ್ತಾನೆ. ಯಾಕಂದ್ರೆ ಇಲ್ಲಿನ ಕೈದಿಗಳು ಒಬ್ಬರಿಗಿಂತ ಇನ್ನೊಬ್ಬ ವಿಚಿತ್ರ ಇದ್ದಾರೆ ಗುರು. ಅದಕ್ಕೆ ಲಾಯರ್ ಹೇಳ್ತಾನೆ, ಸಾರಿ ಗುರು, ನಿನ್ನ ಕಂಟ್ರೋಲ್ ಅಲ್ಲಿ ಈಗ ಏನು ಕೂಡ ಇಲ್ಲ, ನಿನ್ನ ಹತ್ರ ಹಣ ಕೂಡ ಇಲ್ಲ. ಯಾಕಂದ್ರೆ ನಿನ್ನ ತಂದೆ ಆ ಜಡ್ಜ್ಮೆಂಟ್ ನ ಜಾಗದ ಫೌಂಡೇಶನ್ ಏನಿದೆ ಅವೆಲ್ಲ ಸೀಸ್ ಆಗಿದೆ. ಅಂದ್ರೆ ಈಗ ನಿನ್ನ ಬಳಿ ಏನು ಕೂಡ ಇಲ್ಲ, ನಿನ್ನ ಬಳಿ ಹಣನೇ ಇಲ್ಲ. ಹಾಗಾಗಿ ನಾನು ಸಹಾಯ ಮಾಡಲ್ಲ, ಎಂಜಾಯ್ ಮಾಡು ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಇವನ ಲಾಯರೇ ಇವನಿಗೆ ಕೈ ಕೊಟ್ಟ. ಸೊ ಇವನ ಜೀವನ ಅಂತೂ ನರಕ ಆಗೋಕೆ ಸ್ಟಾರ್ಟ್ ಆಯ್ತು ಗುರು. ನೆಕ್ಸ್ಟ್ ದಿನ ನೋಡ್ತಾನೆ, ಇವನು ಜೈಲಿನ ಬದಿಯಲ್ಲೇ ಸಿಕ್ಕಿದವರೆಲ್ಲ ಹೊಡಿತಾನೆ ಇದ್ದಾರೆ, ಸಿಕ್ಕಿದವರೆಲ್ಲ ಮುಷ್ಟಿ ಹೊಡಿತಿದ್ದಾರೆ. ಸೊ ಮುಷ್ಟಿ ಹೊಡಿಯೋದಕ್ಕೆ ಬಿಟ್ರೆ ಅವರಿಗೆ ಸ್ವಲ್ಪ ಸಿಗರೇಟ್ ಸಿಗುತ್ತೆ. ಹಾಗೇನೆ ತಿನ್ನೋದಕ್ಕೆ ನೋಡಬಹುದು ಯಾವ ರೀತಿ ಇದೆ ಇದು. ಸೊ ಹೀಗೇನೆ ಸ್ವಲ್ಪ ಹೊತ್ತಾದ್ಮೇಲೆ ತನ್ನ ಉಗುರನ್ನ ಕಟ್ ಮಾಡ್ತಾ ಇರ್ತಾನೆ ನಮ್ಮ ನೆಲ್ಸನ್. ಅದು ಕೂಡ ಯಾವ ರೀತಿ ಡ್ರೆಸ್ ಹಾಕಿದಾನೆ ಗುರು ಇವನು. ಸೊ ಅದಕ್ಕೆ ಈ ಬ್ಯಾರಿ ಹೇಳ್ತಾನೆ, ನಂಗೆ ಯಾಕೋ ಅವನು ತುಂಬಾ ಚೆನ್ನಾಗಿ ಕಾಣ್ತಿದ್ದಾನೆ. ಐ ಮೀನ್ ಏನ್ ಹೇಳ್ತಿದ್ದಾನೆ ಇವನಿಗೇನ. ಅದಕ್ಕೆ ಜಾನ್ ಹೇಳ್ತಾನೆ, ಇದು ಒಳ್ಳೆ ಆಪರ್ಚುನಿಟಿ ಕಾಣ್ತಿದೆ, ಆದ್ರೆ ಇದರ ಬದಲಾಗಿ ನಂಗೆ ಸಿಗರೇಟ್ ಕೊಡ್ಬೇಕಾಗುತ್ತೆ, ಓಕೆನಾ ಡೀಲ್ಗೆ. ಬ್ಯಾರಿ ಹೇಳ್ತಾನೆ, ಓಕೆ ನಂಗೆ ಡೀಲ್ ಒಪ್ಪಿಗಿದೆ. ಸೊ ಇದರ ಪ್ರಕಾರ ಜಾನ್ ಅಲ್ಲಿದ್ದಂತ ಡೋರ್ ನ ಸೆಕ್ಯೂರಿಟಿ ಗಾರ್ಡ್ ಯಾರಿದ್ದಾನೆ ಅವನ ಬಳಿ ಸ್ವಲ್ಪ ಐಟಮ್ಸ್ ಗಳನ್ನ ಕೊಟ್ಟು ಡೀಲಿಂಗ್ ಮಾಡ್ತಾನೆ. ಹೇಗಾದ್ರೂ ಆ ಜಾಗದಿಂದ ಅವನನ್ನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡೋದಕ್ಕೆ. ಸೊ ಅಲ್ಲಿ ಸೆಲ್ಗೆ ಬರ್ತಾನೆ ಸೆಕ್ಯೂರಿಟಿ ಗಾರ್ಡ್. ಆಗ ನೆಲ್ಸನ್ ಶಾಕ್ ಆಗ್ತಾನೆ, ಏನಿದು ಸಡನ್ ಆಗಿ. ಅದಕ್ಕೆ ಜಾನ್ ಹೇಳ್ತಾನೆ, ನೀನ್ ಟೆನ್ಷನ್ ಆಗ್ಬೇಡ ಗುರು, ಏನೋ ನೋಡೋದಕ್ಕೆ ಬಂದಿರ್ಬೋದು ಅಂತ. ಸೊ ಅವನ ಹೊರಗಡೆ ಹೋಗ್ತಾನೆ. ಆದ್ರೆ ಅವನ ಮೇಲೆನೆ ಗೋಣಿ ಚೀಲ ಹಾಕಿ ಬ್ಯಾರಿನ ಕಡೆಯವರು ಅವನನ್ನ ಹೇಳ್ಕೊಂಡು ಹೋಗ್ತಾರೆ. ಹಾಗೇನೆ ಬ್ಯಾರಿನ ಕೋಣೆ ಒಳಗಡೆ ಅವನನ್ನ ಹಾಕ್ಬಿಡ್ತಾರೆ. ಬ್ಯಾರಿ ಇಲ್ಲಿ ಅವನಿಗೆ ಕ್ವಾರ್ಟರ್ ಅನ್ನ ಕೊಡ್ತಾನೆ, ಎಂಜಾಯ್ ಮಾಡು ಅಂತ ಹೇಳ್ತಾನೆ. ಹಾಗೇನೆ ಹೇಳ್ತಾನೆ, ಬ್ಯಾರಿ ನಾನು ನಿನ್ನನ್ನ ಲವ್ ಮಾಡ್ತೀನಿ, ಹಾಗಂತ ಜಾಸ್ತಿ ನೀನು ಪ್ರೊಟೆಕ್ಟಿವ್ ಆಗ್ಬೇಡ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಓಕೆ. ಸೊ ಹೀಗೆ ಬೆದರಿಗೆ ಹಾಕ್ಬಿಡ್ತಾನೆ. ಆದ್ರೆ ಸ್ವಲ್ಪ ಸಮಯದಲ್ಲಿ ನಾವು ನೋಡ್ತೀವಿ, ದಿನ ದಿನ ಹೋದಾಗೇನೆ ನೆಲ್ಸನ್ ಸ್ವಲ್ಪ ಡೈರಿಯಲ್ಲಿ ಬರೀತಿದ್ದಾನೆ. ಹಾಗೇನೆ ಎಷ್ಟು ದಿನ ಕಳಿತು ಅಂತ ಇಲ್ಲಿ ಲೆಕ್ಕಾಚಾರ ಕೂಡ ಹಾಕ್ತಿದ್ದಾನೆ. ಆದ್ರೆ ಅಲ್ಲೇ ಬದಿಯಲ್ಲಿ ಒಬ್ಬ ಬಂದು ಮೂತ್ರ ಮಾಡ್ತಾನೆ ಇದ್ರ ಮೇಲೆ. ಐ ಮೀನ್ ಏನಾಗ್ತಿದೆ ಇದು. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಹೇಳ್ತಾನೆ, ನಾನು ಸೂಚನೆ ಹೇಳೋದಕ್ಕೆ ಬಂದಿದ್ದೀನಿ ಈ ರೀತಿಯಲ್ಲಿ, ಇನ್ನಂತೂ ನೀನು ಸಾಯೋದು ಪಕ್ಕ. ಯಾಕಂದ್ರೆ ಲಿನಾರ್ಡ್ ಈಗ ವಾಪಸ್ ಬಂದಿದ್ದಾನೆ ಜೈಲಿಗೆ. ಅದೇ ಆ ದಿನ ಕೊಲೆ ಮಾಡಿದ್ನಲ್ಲ ಅವನು. ಸೊ ಈಗ ಲಂಚ್ ಬ್ರೇಕ್ ಆದ್ಮೇಲೆ ವಾಪಸ್ ನಮ್ಮ ನೆಲ್ಸನ್ ಜಾನ್ ಇರೋ ಕೊನೆಗೆ ಬರ್ತಾನೆ. ಹಾಗೇನೆ ಜಾನ್ ಹೇಳ್ತಾನೆ, ಲಿನಾರ್ಡ್ ಏನ್ ಬೇಕಾದ್ರೂ ಮಾಡ್ಬೋದು ಕಾಣಿಸುತ್ತೆ, ಸ್ವಲ್ಪ ಧೈರ್ಯದಲ್ಲಿರು ಅಂತ ಹೇಳ್ತಾನೆ. ಸೊ ಲಂಚ್ ಟೈಮ್ ಅಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ರು. ಹಾಗೇನೆ ಹೇಳ್ತಾನೆ, ನಮ್ಮ ನೆಲ್ಸನ್ ನಾನು ಒಂದ್ಸಲ ಅವನ ಹತ್ರ ಮಾತಾಡಿ ಟ್ರೈ ಮಾಡ್ತೀನಿ, ಮೋಸ್ಟ್ಲಿ ಕನ್ವಿನ್ಸ್ ಮಾಡಬಹುದು ಕಾಣಿಸುತ್ತೆ ಅವನನ್ನ. ಆದ್ರೆ ಜಾನ್ ಹೇಳ್ತಾನೆ, ಹೌದು ನೀನು ಕರೆಕ್ಟ್ ಆಗಿ ಹೇಳ್ತಿದ್ಯಾ ಅಂತ. ಯಾಕಂದ್ರೆ ಲಿನಾರ್ಡ್ ಎಷ್ಟು ದೊಡ್ಡ ಕ್ರೂರಿ ಅಂತ ಜಾನ್ಗೆ ಗೊತ್ತಿದೆ. ಅಂದ್ರೆ ಇವನು ಬೇಕು ಬೇಕು ಅಂತಲೇ ತಪ್ಪು ಆಗ್ಲಿ ಅಂತಾನೆ ಹೇಳ್ತಿದ್ದಾನೆ. ಸೊ ನೆಲ್ಸನ್ ಲಿನಾರ್ಡ್ ಇರೋ ಜಾಗಕ್ಕೆ ಹೋಗ್ತಾನೆ. ಮತ್ತೆ ಹೇಳ್ತಾನೆ, ಲಿನಾರ್ಡ್ ನೋಡು, ನಾನು ಸಾರಿ ಕೇಳೋದಕ್ಕೆ ಬಂದಿದ್ದೇನೆ, ಮನುಷ್ಯನ ಮೇಲೆ ತಪ್ಪು ಸರಿ ಎದ್ದದೆ ಅಲ್ವಾ, ನೀನು ದಯವಿಟ್ಟು ಒಂದು ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸು ಅಂತ ಕೇಳ್ತಾನೆ. ಆದ್ರೆ ಲಿನಾರ್ಡ್ ಅಂತೂ ಖತರ್ನಾಕಿದ್ದಾನೆ ಗುರು, ಅವನು ಜಾಸ್ತಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಫಾರ್ಕನ ಒಂದು ಕಾಲಿಗೆ ಹಾಕ್ತಾನೆ ಚುಚ್ಚಿಬಿಟ್ಟು. ಆದ್ರೆ ಇನ್ನು ಕೂಡ ಮಾತಾಡ್ತಾನೆ, ಪುನಃ ಇನ್ನೊಂದು ಕಾಲಿಗೆ ಚುಚ್ಚಿ ಬಿಡ್ತಾನೆ. ನಮ್ಮ ನೆಲ್ಸನ್ ಒಳಗಡೆ ಅಂತೂ ಕೂಗ್ತಾ ಇದ್ದಾನೆ, ಆದ್ರೆ ಧೈರ್ಯದ ರೀತಿ ಆಕ್ಟಿಂಗ್ ಮಾಡ್ತಿದ್ದಾನೆ. ಅದಕ್ಕೆ ಲಿನಾರ್ಡ್ ಹೇಳ್ತಾನೆ, ತುಂಬಾ ದಮ್ಮಿದೆ ಗುರು ನಿನ್ನ ಹತ್ರ, ನಿಂಗ್ ಗೊತ್ತಾ ನಿನ್ನ ತರನೇ ಧೈರ್ಯದಲ್ಲಿ ಒಬ್ಬ ನಿಂತಿದ್ದ, ಅದೇ ನನ್ನ ತಂದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರನ್ನು ಕೂಡ ನಾನು ಕೊಂದಿದ್ದೇನೆ, ಅದಕ್ಕೋಸ್ಕರ ಈ ಜೈಲಲ್ಲಿ ಇರೋದು ಅಂತ ಹೇಳ್ತಾನೆ. ಸೊ ಅಲ್ಲಿಂದ ಹೇಗಾದ್ರೂ ಎಸ್ಕೇಪ್ ಮಾಡ್ಕೊಂಡು ನಮ್ಮ ನೆಲ್ಸನ್ ಜಾನ್ ಬಳಿ ಬಂದು ಹೇಳ್ತಾನೆ, ಐ ಥಿಂಕ್ ನಾನು ಸದ್ಯದಲ್ಲೇ ಸಾಯೋದ್ರಲ್ಲಿದ್ದೀನಿ ಕಾಣಿಸುತ್ತೆ ಅಂತ. ಸೊ ರಾತ್ರಿ ನಮ್ಮ ಜಾನ್ ಇವನಿಗೆ ಒಂದು ಐಡಿಯಾನ ಕೊಡ್ತಾನೆ. ಏನಂದ್ರೆ, ನಿನ್ನ ಬಳಿ 3 ಆಪ್ಷನ್ ಇದೆ. ಮೊದಲನೇ ಆಪ್ಷನ್ ಪಕ್ಕನಿಗೆ ಇಷ್ಟ ಆಗೋದಿಲ್ಲ, ಎರಡನೇ ಆಪ್ಷನ್ ನೀನೊಬ್ಬನೇ ಅವನನ್ನ ಫೈಟ್ ಮಾಡ್ಬೇಕು, ಮೂರನೇ ಆಪ್ಷನ್ ಅವನೇ ನಿನ್ನನ್ನ ಕೊಲ್ಲೋದಕ್ಕೆ ಬರ್ತಾನೆ, ನೀನ್ ಜಸ್ಟ್ ಕಾಯ್ಬೇಕು ಅಷ್ಟೇ. ನೆಲ್ಸನ್ ಗಂತೂ ಯಾವ ಆಪ್ಷನ್ ಕೂಡ ಇಷ್ಟ ಆಗ್ಲಿಲ್ಲ. ಸೊ ಈಗ ಒಂದು ಆಪ್ಷನ್ ಹೇಳ್ತಾನೆ, ಅದೇನಂದ್ರೆ ಹೇಗಾದ್ರೂ ಮಾಡಿ ಆ ಸಾಲಿಟರಿ ಅನ್ನೋ ಜಾಗಕ್ಕೆ ನೀನು ಹೋಗ್ಬೇಕು ಅಂತ. ಅದಕ್ಕೆ ನೆಲ್ಸನ್ ಕೇಳ್ತಾನೆ, ಓಕೆ ಆದ್ರೆ ಅದಕ್ಕೆ ಹೋಗೋದು ಹೇಗೆ? ಆಗ ಜಾನ್ ಅವನು ಬಳಿದಂತ ಬಾಲ್ ಅನ್ನ ಗಾರ್ಡ್ ಗೆ ಎಸಿತಾನೆ. ಹಾಗೇನೆ ಗಾರ್ಡ್ ಇಲ್ಲಿಗೆ ಬರೋ ಹೊತ್ತಿಗೆ ನೆಲ್ಸನ್ ನ ಹಿಂದೆ ನಮ್ಮ ಜಾನ್ ಅಡಗ್ತಾನೆ. ಹಾಗೇನೆ ಗಾರ್ಡ್ ಬಂದಾಗ ಒಂದು ಪಂಚ್ ಹೊಡಿತಾನೆ. ಮಾತ್ರ ಅವರ ಕಣ್ಣಿಗೆ ನೋಡುವಾಗ ಅದು ನೆಲ್ಸನ್ ಹೊಡೆದದು ಅಂತ ಕಾಣುತ್ತೆ. ಸೊ ಈ ಕಾರಣದಿಂದ ಗಾರ್ಡ್ಸ್ ಗಳು ನೆಲ್ಸನ್ ಹೊಡೆದಿದ್ದಾನೆ ಅಂತ ಹೇಳಿ ಅವನನ್ನ ಸಾಲಿಟರಿ ಜಾಗಕ್ಕೆ ಹಾಕ್ಬಿಡ್ತಾರೆ. ಆಕ್ಚುಲಿ ಇದು ಕೂಡ ಪ್ಲಾನ್ ಆಗಿತ್ತು ಗುರು. ಈ ಸಾಲಿಟರಿಯಲ್ಲಿ ಸರಿಯಾದ ಬೆಳಕು ಕೂಡ ಇಲ್ಲ, ವಾಸನೆ ಬರ್ತಿದೆ ಪೂರ್ತಿ ಜಾಗ, ಇಲ್ಲಿ ಅಂತೂ ಹುಚ್ಚಿಡ್ದು ಬಿಡುತ್ತೆ. ಸೊ ಫೈನಲ್ ಆಗಿ 2-3 ದಿನಗಳ ನಂತರ ಅವನನ್ನ ವಾಪಸ್ ಅವನ ಸೆಲ್ಗೆ ಹಾಕ್ಬಿಡ್ತಾರೆ. ನಮ್ಮ ಜಾನ್ ಅಂತೂ ತುಂಬಾನೇ ರಿವೆಂಜ್ ತಗೊಳ್ತಿದ್ದಾನೆ ಗುರು. ಅಂತದ್ರಲ್ಲೂ ನೆಲ್ಸನ್ ಯಾವ ತಪ್ಪು ಮಾಡಿದ್ದ. ಸೊ ಹೀಗೆ ಅವನ ಸೆಲ್ಗೆ ಹಾಕಿದ್ದಾರೆ ವಾಪಸ್. ಸೊ ಹೀಗೇನೆ ನಡ್ಕೊಂಡು ಹೋಗ್ತಿರುವಾಗ ಜೈಲಿನಲ್ಲಿ ಒಬ್ಬ ಡೀಲರ್ ಇದ್ದ ಮುಂಚಿನವನು. ನೆಲ್ಸನ್ ಇವನ ಬಳಿ ಬಂದು ಸುಮ್ನೆ ಮಾತಾಡ್ತಾನೆ, ಅಲ್ಲ ಗುರು ನಂಗೆ ಜೀವನನೇ ಬೇಡ ಅಂತ ಆಗೋಗಿದೆ, ನನ್ಗೆ ಹೊಸ ಲೈಫ್ ಬೇಕು ಅಂತ ಕೇಳ್ತಾನೆ. ಆದ್ರೆ ಈ ಡೀಲರ್ ಅಂತೂ ಎಂತ ಹುಚ್ಚ ಅಂದ್ರೆ ಅವನು ಗಾಂಜಾ ಹುಡ್ದಿದ್ದ. ಸೊ ಅವನು ಏನೇನೋ ತಪ್ಪು ಕೇಳಿಸ್ಕೊಂಡು ಇವನಿಗೆ ಸಾಯೋದಕ್ಕೆ ಆಸೆ ಇದೆ ಅಂತ ತಿಳ್ಕೊಂಡು ಮಾತ್ರನ ಕೊಡೋದ್ರ ಬದಲು ಈ ಒಂದು ವಿಷಯವನ್ನ ಕೊಡ್ತಾನೆ. ನೆಲ್ಸನ್ ಕೂಡ ಪ್ರಶ್ನೆ ಮಾಡೋದಿಲ್ಲ, ಸೀದಾ ಅದನ್ನ ತಗೊಂಡ್ಬಿಡ್ತಾನೆ. ಹಾಗೇನೆ ಇನ್ನೊಂದ್ ಸೈಡ್ ನಲ್ಲಿ ನಾವು ನೋಡ್ತೀವಿ, ಅದೇ ಟೈಮಿಂಗ್ ಅಲ್ಲೇ ಜಾನ್ ಇದ್ದಂತಹ ಸೆಲ್ ಏನಿತ್ತು ಅಲ್ಲಿಗೆ ಲಿನಾರ್ಡ್ ನ ಗ್ಯಾಂಗ್ ಬರ್ತಿದೆ. ಅದಕ್ಕೋಸ್ಕರ ನಾನು ಇಲ್ಲಿದ್ರೆ ಉಳಿಗಾಲ ಇಲ್ಲ ಅಂತ ಹೇಳಿ ಓಡ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಲಿನಾರ್ಡ್ ನ ಗ್ಯಾಂಗ್ ಬಂದು ಇವನಿಗೆ ಬಂದು ಹೊಡೆಯುತ್ತೆ. ಆದ್ರೆ ನೆಲ್ಸನ್ ನಲ್ಲಿ ರಕ್ತ ಬರ್ತಿದೆ, ಆದ್ರೆ ಅವನು ಹೊಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ಆ ಬಿಟನ ಹತ್ತಿ ಮೇಲೆ ಹತ್ತಾನೆ. ಮತ್ತೆ ಇಲ್ಲಿಂದ ಜೋರಾದ ಪಂಚ್ ಗಳನ್ನ ಹೊಡೆಯೋದಕ್ಕೆ, ಕಿಕ್ ಅನ್ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಹೀಗೆ ಲಿನಾರ್ಡ್ ನ ಬಾಯಲ್ಲಿ ಕೂಡ ರಕ್ತ ಬರ್ತಿದೆ. ಸೊ ಈಗ ಫೈಟ್ ಮಾಡ್ತಿರುವಾಗ ಸಡನ್ ಆಗಿ ಈ ಸೂಜಿ ಕೆಳಗಡೆ ಬೀಳುತ್ತೆ, ಐ ಮೀನ್ ಇಂಜೆಕ್ಷನ್. ಅದಕ್ಕೆ ಲಿನಾರ್ಡ್ ಕೇಳ್ತಾನೆ, ಇದೇನು ಗುರು ಇಂಜೆಕ್ಷನ್? ಇದಕ್ಕೆ ನೆಲ್ಸನ್ ಹೇಳ್ತಾನೆ, ಅದೊಂದು ಮದ್ದಾಗಿದೆ, ನಂಗೆ ಡೀಲರ್ ಕೊಟ್ಟಿದ್ದ, ಇದರಿಂದ ನಿನ್ನ ಟೆನ್ಷನ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಸೊ ಇದಕ್ಕೋಸ್ಕರ ಇವನಂತೂ ಆ ಇಂಜೆಕ್ಷನ್ ಅನ್ನ ಹಾಕ್ಬಿಡ್ತಾನೆ. ಮತ್ತೆ ಇದ್ರ ಪ್ರಕಾರ ಇವನು ಇನ್ಸ್ಟೆಂಟ್ ಆಗಿ ಸತ್ ಬಿಡ್ತಾನೆ. ಇದೇನಾಗ್ತಿದೆ ಅಂತ ಅವನಿಗೆ ಕೂಡ ಗೊತ್ತಾಗಲ್ಲ. ಆದ್ರೆ ನೆಲ್ಸನ್ ಇವನ ಬಾಡಿನ ಹೇಳ್ಕೊಂಡು ಈಚೆ ಬರ್ತಾನೆ. ಹಾಗೇನೆ ಎಲ್ಲ ಕೈದಿಗಳು ಇದನ್ನ ನೋಡ್ತಿದ್ದಾರೆ. ಮತ್ತೆ ಹೇಳ್ತಾನೆ, ನಮ್ಮ ನೆಲ್ಸನ್ ಇವನನ್ನ ನೋಡ್ತಿದ್ದೀರಲ್ಲ, ನೀವು ಕೂಡ ನನ್ನ ತಂಟೆಗೆ ಬಂದ್ರೆ ಈ ರೀತಿನೇ ಆಗುತ್ತೆ ಅಂತ ಹೇಳ್ತಾನೆ. ಅಂಡ್ ಹಾಗೇನೆ ಜಾನ್ಗೆ ಕೂಡ ಹೆದರಿಕೆ ಬರುತ್ತೆ.
ಇವನೊಂದು ಖತರ್ನಾಕ್ ಇದ್ದಾನೆ ಗುರು, ಇವನನ್ನ ಕೊಂದಾಕ್ಬಿಟ್ಟ ಅಂತ. ಅದಕ್ಕೆ ಜಾನ್ ಬಂದು ಹೇಳ್ತಾನೆ, ಏನ್ ಮಾಡಿದ್ಯಾ ಗುರು, ಈ ರೀತಿ ಜೈಲಿನಲ್ಲಿ ಕೊಲ್ಲೋದ್ರಿಂದ ನಿನ್ನದು ಜೈಲು ವಾಸ ಏನು ಕೂಡ ಹೆಚ್ಚಾಗುತ್ತೆ. ಹಾಗೇನೆ ಇವನು ಕೂಡ ಸ್ವಲ್ಪ ಹೆದರಿದಾನೆ. ಆದ್ರೆ ನಿಮ್ಗೆ ಗೊತ್ತಿದೆ ನೆಲ್ಸನ್ ಯಾರನ್ನು ಕೂಡ ಕೊಲ್ಲಿಲ್ಲ, ಬದಲಾಗಿ ಅವನೇ ಇಂಜೆಕ್ಷನ್ ಹಾಕೊಂಡು ಸತ್ತಿದ್ದಲ್ಲಿ. ಸೊ ಹೀಗೆ ಜಾನ್ ಹಾಗೂ ನೆಲ್ಸನ್ ಅಲ್ಲಿ ಹೊರಗಡೆ ಬರ್ತಾರೆ ಕ್ಯಾಂಟೀನ್ ನ ಬಳಿ ತಿನ್ನೋದಕ್ಕೆ. ಜಸ್ಟ್ ನೆಲ್ಸನ್ ಅಲ್ಲಿಗೆ ಬಂದ ತಕ್ಷಣ ಎಲ್ಲರೂ ಅವನನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ವೈಟ್ ಕಿಂಗ್ಡಮ್ ನ ಗ್ಯಾಂಗ್ ನ ಒಬ್ಬ ವ್ಯಕ್ತಿ, ಅದ್ರಾಗ ಒಬ್ಬ ಸತ್ನಲ್ಲ ಅವನ ಗ್ಯಾಂಗ್ ನವನು, ಅವನ ಇಲ್ಲಿಗೆ ಬಂದು ಅಟ್ಯಾಕ್ ಮಾಡೋ ತರ ಕಾಣುತ್ತೆ. ಅದಕ್ಕೋಸ್ಕರ ಇವನ ಟೂಲ್ ಅನ್ನ ತರ್ತಾನೆ. ಆದ್ರೆ ಇವನ್ ಹೇಳ್ತಾನೆ, ಬಾಸ್ ನಮ್ಮ ವೈಟ್ ಕಿಂಗ್ಡಮ್ ಗ್ಯಾಂಗ್ ಗೆ ಬನ್ನಿ ಅಂತ. ಅಂದ್ರೆ ಇವರಿಗೆ ನೆಲ್ಸನ್ ಅನ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಇಷ್ಟ ಇದೆ ಇಲ್ಲಿ. ಹಾಗೇನೆ ಹೇಳ್ತಾನೆ, ನಮ್ಮ ಮುಂಚಿನ ಬಾಸ್ ಲಿನಾರ್ಡ್ ನಮ್ಮನ್ನ ತೊಂದರೆ ಕೊಡ್ತಿದ್ದ, ನೀನು ಒಳ್ಳೇದಾಯ್ತು ಅವನನ್ನ ಕೊಂದದು, ಅದ್ರ ಕಾರಣದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸೊ ಇಲ್ಲಿ ನೋಡ್ಬೋದು ಎಲ್ರಿಗೂ ಈಗ ನಮ್ಮ ನೆಲ್ಸನ್ ಬಾಸ್ ತರ ಆಗಿದ್ದಾನೆ, ಯಾಕಂದ್ರೆ ಲಿನಾರ್ಡ್ ಸತ್ತಿದ್ದಾನೆ. ಸೊ ಆಗ ಜಾನ್ ಪ್ಲಾನ್ ಮಾಡ್ತಾನೆ, ಎಲ್ರು ಈಗ ನೆಲ್ಸನ್ ಅನ್ನ ತುಂಬಾನೇ ಹೊಗಳ್ತಿದ್ದಾರೆ, ಹಾಗಾಗಿ ಇವನನ್ನ ಹೇಗಾದ್ರೂ ಡೌನ್ ಮಾಡ್ಲೇಬೇಕು ನಾನು. ಸೊ ಅವನಿಗೆ ಫೀಲ್ಡಿಂಗ್ ಸೆಟ್ ಮಾಡೋದಕ್ಕೆ ಇಲ್ಲೊಬ್ಬ ಇರ್ತಾನೆ ಖೈದಿ, ಮತ್ತೆ ಅವನ ಹತ್ರ ನಮ್ಮ ಜಾನ್ ಹೇಳ್ತಾನೆ, ಎದ್ದೇಳು ಇಲ್ಲಿಂದ, ನಮ್ಮ ಬಾಸ್ ಇಲ್ಲಿ ಬಂದಿದ್ದಾನೆ ಅಂತ ನೆಲ್ಸನ್ಗೆ. ಸೊ ನಮ್ಮ ಜಾನ್ ತಿಳ್ಕೊಂಡ ಇವನು ಪಕ್ಕ ನೆಲ್ಸನ್ ಗೆ ಹೊಡಿತಾನೆ ಅಂತ. ಆದ್ರೆ ಈ ಖೈದಿ ಯಾವಾಗ ನೆಲ್ಸನ್ ಮುಖ ನೋಡಿದ ಅವನೇ ಜಾಗ ಖಾಲಿ ಮಾಡ್ಕೊಂಡು ಹೋದ ಗುರು. ಜಾನ್ಗೆ ಅಂದಾಜಾಯ್ತು ನನ್ನ ಆಟ ಉಲ್ಟಾಗಿದೆ ಇಲ್ಲೇ ಅಂತ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ನೆಲ್ಸನ್ ಈಗ ಬಾತ್ರೂಮ್ ಗೆ ಹೋಗಿರ್ತಾನೆ, ಮತ್ತೆ ಅಲ್ಲಿಗೆ ಬ್ಯಾರಿ ಬಂದಿರ್ತಾನೆ. ಐ ಮೀನ್ ಅದು ಕೂಡ ರೊಮ್ಯಾಂಟಿಕ್ ತರ. ಆದ್ರೆ ಈ ಸಲ ನೆಲ್ಸನ್ ಇವನ ಕಪಾಳಕ್ಕೆ 2 ಬಾರಿಸ್ತಾನೆ. ಆದ್ರೂ ಬ್ಯಾರಿ ಇಲ್ಲಿ ಹಗ್ ಮಾಡೋದಕ್ಕೆ ಬರ್ತಿದ್ದಾನೆ ಗುರು, ಏನಿದು ವಿಚಿತ್ರ. ಸೊ ಅಲ್ಲಿಂದ ಹೇಳ್ತಾನೆ, ಐ ಥಿಂಕ್ ನೀ ನನ್ನನ್ನ ಪ್ರೀತಿಸಿಲ್ಲ ಕಾಣಿಸುತ್ತೆ ಅಂತ. ನೆಲ್ಸನ್ ಹೇಳ್ತಾನೆ, ಇಲ್ಲಿಗೆ ಬಾ ಹಗ್ ಮಾಡು ಅಂತ. ಮತ್ತೆ ಅದೇ ಟೈಮ್ಗೆ ಬಾಗಿಲಿನಿಂದ ವೈಟ್ ಕಿಂಗ್ಡಮ್ ಗ್ಯಾಂಗ್ ಬಂದ್ಬಿಡುತ್ತೆ. ಎಲ್ಲರೂ ಬಂದು ಬ್ಯಾರಿನ ಮೇಲೆನೆ ಬಿದ್ಬಿಟ್ರು. ಪೂರ್ತಿ ವೈಟ್ ಕಿಂಗ್ಡಮ್ ಗ್ಯಾಂಗ್ ಬ್ಯಾರನಿಗೆ ಹೊಡಿತಿದೆ ನಾಯಿ ಕೊಡ್ದಂಗೆ. ಆಗ ನಮ್ಮ ನೆಲ್ಸನ್ ಹೇಳ್ತಾನೆ, ಸಾಕು ಎಷ್ಟು ಹೊಡಿತೀರಾ ಗಾಯ್ಸ್, ಸ್ವಲ್ಪ ನಿಲ್ಸಿ ಅವನನ್ನ ಅಂತ. ಮತ್ತೆ ಅದೇ ಟೈಮ್ಗೆ ಪೊಲೀಸ್ನವರು ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ಇಲ್ಲಿ ಒಂದಿದೆ ಟ್ವಿಸ್ಟ್, ಜಾನ್ ಈ ಎಲ್ಲ ಫೈಟ್ ಅನ್ನ ಕೂತ್ಕೊಂಡು ನೋಡ್ತಾ ಇದ್ದ, ಮಜಾ ತಗೊಳ್ತಿದ್ದ. ಮತ್ತೆ ಪೊಲೀಸರು ನೋಡಿದ್ರು ಇವರನ್ನ, ಅಂದ್ರೆ ಪೊಲೀಸರ ಪ್ರಕಾರ ಇವನೇ ಇದಕ್ಕೆಲ್ಲ ಕಾರಣ ಪೆಟ್ಟಾಗೋದಕ್ಕೆ ಅಂತ. ಇದೇ ಗುರು ಇನ್ಸ್ಟೆಂಟ್ ಕರ್ಮ ಅಂದ್ರೆ. ಸೊ ಇವನನ್ನ ಆ ಗೋಡೆ ಪ್ರದೇಶಕ್ಕೆ ಹಾಕ್ತಾರೆ, ಅದೇ ಫುಲ್ ಸ್ಮೆಲ್ ಬರೋ ಜಾಗ ಇದೆಯಲ್ಲ ಅಲ್ಲಿ. ಸೊ 2 ದಿನ ಆದ್ಮೇಲೆ ವಾಪಸ್ ಬರ್ತಾನೆ. ಮತ್ತೆ 2 ದಿನದಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂದ್ರೆ, ಹೊರಗಡೆ ಬಂದ ತಕ್ಷಣ ಎಲ್ಲರೂ ಕೂಡ ನೆಲ್ಸನ್ ಅನ್ನ ಲೈಕ್ ಮಾಡ್ತಿದ್ದಾರೆ. ಎಲ್ಲ ಕೈದಿಗಳ ಕಂಟ್ರೋಲ್ ನೆಲ್ಸನ್ ಮಾಡ್ತಿದ್ದಾನೆ. ಅಲ್ಲಿನ ಜನಗಳಿಗೆ ಕರಾಟೆ ಕಲಿಸ್ತಿದ್ದಾನೆ, ಜೋಕ್ಸ್ ಮಾಡ್ತಿದ್ದಾನೆ, ಅದಕ್ಕೆ ಎಲ್ಲರೂ ನಗ್ತಿದ್ದಾರೆ. ಅವನು ಎಲ್ಲಿಗೋದ್ರು ಕೂಡ ಅವನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾ ಜನ ಬರ್ತಿದ್ರು. ಅಷ್ಟೇ ಅಲ್ಲ, ಜೈಲ್ ನಲ್ಲಿ ಒಂದು ಥಿಯೇಟರ್ ಗ್ರೂಪ್ ಅಂತಿದೆ, ಅದರ ಲೀಡರ್ ಕೂಡ ಅವನೇ ಆಗ್ತಾನೆ. ಮತ್ತೆ ಒಂದು ದಿನ ನೆಲ್ಸನ್ ಹೇಳ್ತಾನೆ, ಜಾನ್ ನಿಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನಿನ್ನ ಸಜೆಷನ್ ಇಂದಾನೆ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ. ನಂಗೆ ನಿಜವಾಗ್ಲೂ ಜೀವನ ಅಂದ್ರೆ ಏನು ಅಂತ ನೀನು ಹೇಳ್ಕೊಡ್ಬಿಟ್ಟೆ. ಇದನ್ನೆಲ್ಲ ನೋಡಿ ಜಾನ್ಗೆ ಉರಿತಿದೆ, ಯಾಕಂದ್ರೆ ಅವನ ಪ್ಲಾನ್ ಇಡೀ ಫ್ಲಾಪ್ ಆಗಿದೆ. ಅವನಿಗೆ ಯಾವ ರೀತಿ ಹುಚ್ಚಿಡಿದು ಬಿಡುತ್ತೆ ಅಂದ್ರೆ, ಅವರಿದ್ದ ಕೋಣೆಯ ಸೆಲ್ ನಲ್ಲಿ ಇದ್ದಂತಹ ಎಲ್ಲ ಐಟಮ್ಸ್ ಗಳನ್ನ ಚೆಲ್ಲಾಪಿಲಿ ಮಾಡಿ ಹಾಕ್ಬಿಡ್ತಾನೆ. ಅಂಡ್ ನಮಗೆ ಗೊತ್ತಾಗುತ್ತೆ ಅವನು ಬೇಕು ಅಂತ ಯಾಕೆ ಜೈಲಿಗೆ ಬಂದಿದ್ದ ಅಂದ್ರೆ, ನೆಲ್ಸನ್ ನ ಮಗ ನೆಲ್ಸನ್ ಕೂಡ ಜೀವನವನ್ನ ನರಳಬೇಕು ಅಂತ. ಬದಲಾಗಿ ಜೈಲಿಗೆ ಹೋಗಿ ಬದುಕೋಕೆ ಆಗಿರ್ಲಿಲ್ಲ. ಹಾಗೇನೆ ನಾವು ನೋಡ್ತೀವಿ ಬ್ಯಾರಿ ನೆಲ್ಸನ್ ಅನ್ನ ಸೇವಕನ್ ತರ ಕೆಲಸ ಮಾಡ್ತಿದ್ದಾನೆ. ಅದೇ ಜಾಗಕ್ಕೆ ಜಾನ್ ಬಂದು ನೆಲ್ಸನ್ ಹತ್ರ ಹೇಳ್ತಾನೆ, ನನ್ಗೆ ನೀನು ನೋಡಿ ತುಂಬಾನೇ ಖುಷಿ ಆಯ್ತು ನೆಲ್ಸನ್, ನಿಂಗೆ ಕಂಗ್ರಾಚುಲೇಷನ್ ಹೇಳೋದಕ್ಕೆ ಬಂದಿದ್ದೀನಿ, ಯಾಕಂದ್ರೆ ನಾಳೆ ನೀನು ಜೈಲಿನಿಂದ ಬಿಡುಗಡೆ ಆಗ್ತೀಯಾ. ಸೊ ಈ ಕ್ಯಾನ್ ಅನ್ನ ಓಪನ್ ಮಾಡೋಕೆ ಹೇಳ್ತಾನೆ. ಸೊ ಇದು ಗಿಫ್ಟ್ ಆಗಿ ಕೊಟ್ಟದ್ದು ಆಕ್ಚುಲಿ. ಅದನ್ನ ಓಪನ್ ಮಾಡ್ತಾನೆ, ಸ್ಮೆಲ್ ಕೂಡ ಮಾಡ್ತಾನೆ. ನಮ್ಮ ನೆಲ್ಸನ್ ಹೇಳ್ತಾನೆ, ಇದರಲ್ಲಿ ಏನೋ ಬೆರೆಸಿದಾಗೆ ಕಾಣ್ತಿದೆ. ಅದಕ್ಕೆ ಜಾನ್ ಹೇಳ್ತಾನೆ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ, ಕೊಡು ನಾನು ಕುಡಿತೀನಿ ಅಂತ ಹೇಳ್ತಾನೆ. ಸೊ ಸ್ವಲ್ಪ ಜಾನ್ ಎಮೋಷನಲ್ ಡ್ರಾಮಾ ಮಾಡ್ತಾನೆ, ನಾನ್ ತಿಳ್ಕೊಂಡಿದ್ದೆ ನೀನ್ ನನ್ನ ನಂಬ್ತೀಯಾ ಅಂತಂದೆಲ್ಲ ಹೇಳ್ತಾನೆ. ಅದ್ರ ಪ್ರಕಾರ ನೆಲ್ಸನ್ ಫುಲ್ ಕುಡಿತಾನೆ, ಫುಲ್ ಕುಡಿದು ಬಿಟ್ಟ ಗುರು ಇವನು. ಆದ್ರೆ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ಏನಂದ್ರೆ ಅದರಲ್ಲಿ ಏನೋ ಬೆರೆಸಿದಾನೆ ಪಕ್ಕ. ಸೊ ಸಡನ್ ಆಗಿ ನೆಲ್ಸನ್ ಅಲ್ಲಿ ಪ್ರಜ್ಞೆ ತಪ್ಪಿ ಬೀಳಿರ್ತಾನೆ. ನಂತರ ಅವನ ಪ್ಲಾನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ನೋಡ್ತಾನೆ. ಈಗ ಆಗಿರುತ್ತೆ ಮರುದಿನ, ಇದವರ ಕೊನೆಯ ದಿನ ಆಗಿತ್ತು ಜೈಲು ವಾಸದು. ಸೊ ಕೋರ್ಟ್ ನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ನಮ್ಮ ನೆಲ್ಸನ್ ಹೇಳ್ತಾನೆ, ಈ ಜೈಲು ನನ್ನನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ, ಇಲ್ಲಿ ಕೈದಿಯಾಗಿ ನಾನು ಹೊಸ ಮನುಷ್ಯ ಆಗಿದ್ದೇನೆ. ಆದ್ರೆ ಕಾಯ್ಸ್ ಇಲ್ಲಿ ನೋಡ್ಬೋದು ಇವನ ತಲೆಯಲ್ಲಿ ಬರ್ದಿದೆ ವೈಟ್ ಪವರ್ ಅಂತ. ಅಂದ್ರೆ ಇವನ ಮತಿ ತಪ್ಪಿತಲ್ವಾ, ಆ ಒಂದು ಬಾಟಲ್ ನೀರನ್ನ ಕುಡಿದ ತಕ್ಷಣ ಆ ಟೈಮ್ ನಲ್ಲಿ ಇವನ ತಲೆಯಲ್ಲಿ ಈ ರೀತಿ ಬರ್ದಿದ್ದಾನೆ ನಮ್ಮ ಜಾನ್. ಸೊ ಈ ಒಂದು ಕಾರಣದಿಂದ ಇವನನ್ನ ವಾಪಸ್ಸು ಜೈಲಿನಿಂದ ಹೊರಗೆ ಹಾಕೋದಕ್ಕೆ ಡಿನೈ ಮಾಡ್ತಾರೆ, ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಇದೆಲ್ಲ ಏನ್ ನಡೀತಿದೆ ಅಂತ ಇವನಿಗೆ ಶಾಕ್ ಆಯ್ತು. ಮತ್ತೆ ಕನ್ನಡಿಯಲ್ಲಿ ಅವನ ಮುಖ ನೋಡಿದಾಗ ಗೊತ್ತಾಯ್ತು, ಇದು ಪಕ್ಕ ನನ್ ಜೊತೆಗೇನೆ ಇದ್ದಂತಹ ಜಾನ್ ಮಾಡಿದ ಕೆಲಸ ಆಗಿದೆ ಅಂತ. ಸೊ ಸೆಲ್ ನಲ್ಲಿ ಬಂದು ಸೀದಾ ಫೈಟ್ ಮಾಡೋಕೆ ಶುರು ಮಾಡ್ತಾನೆ ಜಾನ್ ನ ಜೊತೆಗೆ. 2 ಜನ ಕೂಡ ಅವರವರೇ ಹೊಡ್ಕೊಳ್ತಿದ್ದಾರೆ. ಆದ್ರೆ ಫೈಟ್ ನಲ್ಲಿ ಅಫ್ ಕೋರ್ಸ್ ಜಾನ್ ಸ್ಟ್ರಾಂಗ್ ಇದ್ದಾನೆ, ಯಾಕಂದ್ರೆ ಅವ್ನು ಮುಂಚೆಯಿಂದ ಕೂಡ ಕೈದಾಗಿ ಬದುಕಿ ಅವನಿಗೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಫೈಟ್ ಎಲ್ಲ ಮಾಡ್ತಿದ್ದ ಅವನು. ಮತ್ತೆ ಕೊನೆಗೆ ನಮ್ಮ ಜಾನ್ ಹೇಳಿ ಬಿಡ್ತಾನೆ, ನೀನ್ ಅಪ್ಪ ಮಾಡಿದ ಆ ಒಂದು ಮಿಸ್ಟೇಕ್ ನಿಂದ ನಾನು ನರಳ್ತಾನೆ ಇದ್ದೆ, ಪ್ರತಿ ವರ್ಷ ಜೈಲ್ ಹೋಗ್ತಿದ್ದೆ. ನನಗೆ ಸ್ವಲ್ಪ ಲೈಫ್ ನಲ್ಲಿ ಟೈಮ್ ಇತ್ತು, ಅದನ್ನ ಕಳೆಯೋದಕ್ಕೆ ಬಿಡ್ಲಿಲ್ಲ, ಅವನೊಂದು ಚಾನ್ಸ್ ಕೂಡ ಕೊಡ್ಲಿಲ್ಲ, ಪ್ರತಿ ಸಲ ಜೈಲಿಗೆ ಹಾಕ್ತಾನೆ ಇದ್ದ. ಮತ್ತೆ ನೀನು ಈ ಜೈಲಿಗೆ ಬರೋದಕ್ಕೆ ಕಾರಣ ಕೂಡ ನಾನೇ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದದು, ಯಾಕಂದ್ರೆ ನೀನು ಕೂಡ ನರಳಬೇಕು ನನ್ನ ರೀತಿ ಅಂತ. ಆದ್ರೆ ಇದನ್ನ ಕೇಳಿ ನಮ್ಮ ನೆಲ್ಸನ್ಗೂ ಕೋಪ ಬರುತ್ತೆ. ಅವನು ಒಂದು ಶಾಟ್ ಹೊಡಿತಾನೆ ಜಾನ್ ನ ತಲೆಯನ್ನ ಇಲ್ಲಿದ್ದಂತಹ ಸ್ಟೀಲ್ಗೆ. ಮತ್ತೆ ಇವರ ಜಗಳದ ಸೌಂಡ್ ಕೇಳಿ ಅಲ್ಲಿಗೆ ಪೊಲೀಸರು ಕೂಡ ಬರ್ತಾರೆ. ಹಾಗೇನೆ ಪೊಲೀಸರು ಹೇಳ್ತಾರೆ, ನಿಮ್ಗೆ ಇಷ್ಟು ಕೂಡ ಫೈಟ್ ಮಾಡೋದಂತಿದ್ರೆ ಹೋಗಿ ಮೈದಾನದಲ್ಲಿ ಮಾಡಿ, ಈ ಸೆಲ್ ಗಳಲ್ಲೆಲ್ಲ ಮಾಡಬೇಡಿ. ಸೊ ಇದ್ರ ಪ್ರಕಾರ ಮೈದಾನದಲ್ಲಿ ಇವರಿಬ್ರು ಫೈಟ್ ನಡೆಯುತ್ತೆ ಅಂತ ಘೋಷಿಸೋಕೆ ಹೇಳ್ತಾರೆ. ಹಾಗಾಗಿ ಪೊಲೀಸರು 24 ಗಂಟೆ ಇವರ ಕಣ್ಣನ್ನೇ ನೋಡ್ತಿರ್ತಾರೆ, ಯಾಕಂದ್ರೆ ನಾಳೆ ಟೂರ್ನಮೆಂಟ್ ಇರುತ್ತೆ, ಇವರಿಬ್ರು ಫೈಟ್ ಅಂತ. ನಾಳೆ ಮೈದಾನದಲ್ಲಿ ಎಷ್ಟು ಬೇಕಾದ್ರೂ ಹೊಡ್ಕೊಳ್ಳಿ, ಯಾವುದೇ ರೂಲ್ ಗಳಿರೋದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಇಬ್ಬರಲ್ಲಿ ಒಬ್ಬ ಸಾಯೋ ತನಕ ವಿನ್ನರ್ ಯಾರು ಅಂತ ಘೋಷಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಂತೂ ಬೇರೆ ನಡೀತಿದೆ, ಅಲ್ಲಿದ್ದ ಕೈದಿಗಳು ಎಲ್ಲರೂ ಕೂಡ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ ಪ್ರೆಡಿಕ್ಷನ್
ರೊಕ್ಕನೆಲ್ಲ ಹಾಕಿ ಗ್ಯಾಂಬ್ಲಿಂಗ್ ಮಾಡ್ತಿದ್ದಾರೆ ಗುರು. ಕೆಲವ್ರ ಪ್ರಕಾರ ನೆಲ್ಸನ್ ಗೆಲ್ತಾನೆ, ಕೆಲವ್ರ ಪ್ರಕಾರ ಜಾನ್ ಗೆಲ್ತಾನೆ ಅಂತ. ಅದರಲ್ಲಿ ಸ್ಪೆಷಲ್ ಏನಂದ್ರೆ ವಾರ್ಡನ್ ಕೂಡ ಈ ಗ್ಯಾಂಬ್ಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದ. ಆದ್ರೆ ಆ ದಿನನೇ ನಾವು ನೋಡ್ತೀವಿ ಬೆಳಿಗ್ಗೆ ಆದಾಗ ಬ್ಯಾರಿ ನೆಲ್ಸನ್ ಅನ್ನ ನೋಡೋದಕ್ಕೆ ಬಂದಿದ್ದಾನೆ. ಇವನ್ ಆಕ್ಚುಲಿ ಜೈಲಿಂದ ಹೋಗಿದ್ದಾನೆ, ಅಂದ್ರೆ ಹೊರಗಿನ ಲೈಫ್ ಗೆ ಹೋಗೋದಕ್ಕೆ ಅಪ್ರೂವಲ್ ಆಗಿದೆ. ಆದ್ರೆ ಅವ್ನು ಹೇಳ್ತಾನೆ ನಂಗೆ ಬೇಜಾರಾಗ್ತಿದೆ ಗುರು ನಿನ್ನನ್ನು ಬಿಟ್ಟು ಹೋಗೋದಕ್ಕೆ. ಅಫ್ಕೋರ್ಸ್ ಅವನು ಗೇ ಗುರು. ಹಾಗೇನೆ ಬ್ಯಾರಿ ಹೇಳ್ತಾನೆ ನಾನು ಆಲೋಚನೆ ಮಾಡ್ತಿದ್ದೇನೆ ವಾಪಸ್ ಏನಾದ್ರು ಟ್ರೈ ಮಾಡಿ ವಾಪಸ್ ಜೈಲಿಗೆ ಬರ್ಬೇಕು ಅಂತ. ಅದಕ್ಕೆ ನೆಲ್ಸನ್ ಹೇಳ್ತಾನೆ ನೀನು ಒಂದು ಕೆಲಸ ನಂಗೆ ಮಾಡ್ಬೋದಾ. ಅದಕ್ಕೆ ಬ್ಯಾರಿ ಹೇಳ್ತಾನೆ ನೀನ್ ಏನ್ ಬೇಕಾದ್ರೂ ಹೇಳು, ನಾನು ಅದನ್ನು ಮಾಡೋದಕ್ಕೆ ಸಿದ್ಧ ಇದ್ದೇನೆ. ಆ ಟೈಮ್ಗೆ ನೆಲ್ಸನ್ ಗೆ ಒಂದು ಐಡಿಯಾ ಬರುತ್ತೆ. ಈ ಟೈಮ್ ಅಲ್ಲೇ ನೆಲ್ಸನ್ ಲಾಯರ್ ಇಲ್ಲಿ ಗಾಲ್ಫ್ ಅನ್ನ ಆಡ್ತಿರ್ತಾನೆ. ಮತ್ತೆ ಅವನಿಗೆ ಒಂದು ಸಡನ್ ಆಗಿ ಕಾಲ್ ಬರುತ್ತೆ. ಕಾಲ್ ಮಾಡಿದ್ದು ಯಾರು ನಿಮ್ಗೆ ಗೊತ್ತೇ ಇದೆ, ಬ್ಯಾರಿನ ಮೊಬೈಲ್ ನಿಂದ. ಸೊ ನೆಲ್ಸನ್ ಕಾಲ್ ಅಲ್ಲಿ ಹೇಳ್ತಾನೆ ಏನ್ ಮಾಡ್ತಿದ್ಯಾ ಲಾಯರ್, ಪಕ್ಕನ ಜೈಲಿಂದ ಆಚೆ ಹಾಕು ಅಂತ. ಲಾಯರ್ ಹೇಳ್ತಾನೆ ಏನ್ ಹೇಳ್ತಿದ್ಯಾ, ನಿನ್ನ ಹತ್ರ ಹಣನೇ ಇಲ್ಲ ಅಂದ್ರೆ ನಾನು ಹೇಗೆ ವರ್ಕ್ ಮಾಡ್ಲಿ ನಿಂಗೋಸ್ಕರ. ಅದಕ್ಕೆ ನೆಲ್ಸನ್ ಹೇಳ್ತಾನೆ ಹೌದು ನನ್ನ ತಂದೆ ಫೌಂಡೇಶನ್ ಈಗ ಬೇರೆಯವರು ಕಸ್ದುಕೊಂಡಿದ್ದಾರೆ, ಆದ್ರೆ ನನ್ನ ತಂದೆ ಹೆಡ್ ಇಲ್ಲದಿದ್ರೆ ಏನು, ಆ ಎಲ್ಲ ಆಸ್ತಿ ನನ್ನ ಮಗನಿಗೆ ಸಿಗ್ಬೇಕು ತಾನೆ. ನಾನು ನನ್ನ ಮಗನನ್ನ ದತ್ತು ತಗೊಂಡಿದ್ದೇನೆ, ಅವನೀಗ ನಿನ್ನ ಆಫೀಸ್ಗೆ ಬರ್ತಾನೆ ಅಂತ ಹೇಳ್ತಾನೆ. ಅಂಡ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಬ್ಯಾರಿಯನ್ ಅವನ ಮಗ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಆಫೀಸ್ಗೆ ಕರೆಸಿದಾನೆ. ಲಾಯರ್ ಹೇಳ್ತಾನೆ 200 kg ಬ್ಯಾರಿ ನಿನ್ನ ಮಗನ ಅಂತ. ಬ್ಯಾರಿ ಹೇಳ್ತಾನೆ ಲಾಯರ್ ನಿನ್ನ ಆಟ ಮುಗೀತು ಅಂತ. ಇನ್ನೊಂದು ಕಡೆ ನಾವು ನೋಡ್ತೀವಿ ಈಗ ಮ್ಯಾಚ್ ಸ್ಟಾರ್ಟ್ ಆಗಿರುತ್ತೆ. ಮತ್ತೆ ಇಲ್ಲಿಂದಾನೆ ಕತೆ ಸ್ಟಾರ್ಟ್ ಆದದ್ದು ಕೂಡ. ನೆಲ್ಸನ್ ಹಾಗೂ ಜಾನ್ ತುಂಬಾನೇ ಪೆಟ್ ಮಾಡ್ತಿರ್ತಾರೆ. ಹಾಗೇನೆ ಜಾನ್ ಅಂತೂ ದೊಡ್ಡ ಶಾಟ್ ಹೊಡೆದ ಮುಖಕ್ಕೆ. ಅದರಲ್ಲಿ ನೆಲ್ಸನ್ ಹೇಳ್ತಾನೆ ಮತ್ತೆ ಜಾನ್ ಕೂಡ ಇಲ್ಲಿ ನಿಂತಿದ್ದ. ಇಬ್ರು ಕೂಡ ಇಂಜೆಕ್ಷನ್ ಅನ್ನ ಹಿಡ್ಕೊಂಡು ರೆಡಿ ಆಗಿದ್ದಾರೆ ಕೊಲ್ಲೋದಕ್ಕೆ. ಆದ್ರೆ ಸಡನ್ ಆಗಿ ನೆಲ್ಸನ್ ಮೂಡ್ ಚೇಂಜ್ ಆಗುತ್ತೆ. ಅವ್ನು ಹೇಳ್ತಾನೆ ಇಬ್ರು ಸಾಯೋದಕ್ಕಿಂತ ಇಬ್ರು ಬದುಕಬಹುದು ತಾನೆ, ಇದೆಲ್ಲ ನಿಲ್ಸೋಣ, ಮ್ಯಾಚ್ ಅನ್ನ ಡ್ರಾ ಮಾಡೋಣ ಅಂತ ಹೇಳ್ತಾನೆ. ಸೊ ಇಬ್ರು ಕೂಡ ಅಲ್ಲಿ ಬ್ಯಾಟಲ್ ಅನ್ನ ನಿಲ್ಲಿಸ್ತಾರೆ. ಮತ್ತೆ ನಮ್ಮ ನೆಲ್ಸನ್ ಹೇಳ್ತಾನೆ ನಾನು ಒಂದು ವಿಷಯ ಅಂತೂ ಕಲ್ತೇ ಬಿಟ್ಟೆ, ಯಾರ ಮೇಲೆ ಕೂಡ ನಂಬಿಕೆ ಇಡಬಾರ್ದು ಅಂತ. ಅದೇ ಟೈಮ್ಗೆ ನೆಲ್ಸನ್ ಅವನ ಇಂಜೆಕ್ಷನ್ ಅನ್ನ ಹಾಕ್ಬಿಡ್ತಾನೆ ಜಾನ್ ನ ಮೇಲೆ. ಅದರಲ್ಲಿ ಟ್ವಿಸ್ಟ್ ಇದೆ, ಜಾನ್ ಕೂಡ ನೆಲ್ಸನ್ ನ ಮೇಲೆ ಇಂಜೆಕ್ಷನ್ ಅನ್ನ ಹಾಕಿದ್ದಾನೆ. ಅಂದ್ರೆ ಇಬ್ರು ಕೂಡ ಸಾಯ್ತಾರ ಹೇಗೆ, ಇಬ್ರು ಕೂಡ ಸೇಮ್ ಪೊಸಿಷನ್ ಅಲ್ಲಿ ಇಲ್ಲಿ ಬಿದ್ದಿದ್ದಾರೆ. ಕೂಡಲೇ ಅಲ್ಲಿಗೆ ಮೆಡಿಕಲ್ ಟೀಮ್ ಕೂಡ ಬಂದ್ಬಿಡುತ್ತೆ. ಮತ್ತೆ ಇಬ್ರು ಕೂಡ ಸತ್ತಿದ್ದಾರೆ ಅಂತ ಘೋಷಿಸ್ತಾರೆ. ಸೊ ಇದರ ಪ್ರಕಾರ 2 ಜನರನ್ನು ಕೂಡ ಅಲ್ಲಿ ಮಣ್ಣಿನಡಿಗೆ ಹೂತಾಕ್ಬಿಡ್ತಾರೆ. ಹಾಗೇನೆ ಇಲ್ಲಿ ಲಾಯರ್ ನಮ್ಮ ನೆಲ್ಸನ್ ಎಲ್ಲ ಪ್ರಾಪರ್ಟಿ ಹೋಗಿರೋ ಕಾರಣ ಅವನ ಮಗ ಅಂತ ಸದ್ಯಕ್ಕೆ ಯಾರನ್ನು ದತ್ತು ತಗೊಂಡಿದ್ದ ಅಂದ್ರೆ ಬ್ಯಾರಿ ಇದಾನಲ್ಲ ಅವನಿಗೆ ಎಲ್ಲ ಆಸ್ತಿಯನ್ನು ಕೊಡೋದಕ್ಕೆ ಹೇಳ್ತಾರೆ. ಆದ್ರೆ ಇಲ್ಲಿದೆ ಟ್ವಿಸ್ಟ್, ಎಲ್ಲರೂ ಅಲ್ಲಿಂದ ಹೋದಾದ್ಮೇಲೆ ರಾತ್ರಿ ಹೊತ್ತಿಗೆ ಬ್ಯಾರಿ ಆ ಹೂತಿದ್ದ ಜಾಗ ಏನಿತ್ತು ಅಲ್ಲಿಗೆ ಬರ್ತಾನೆ. ಮತ್ತೆ ಇಲ್ಲಿ ಬಾಕ್ಸ್ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ನೆಲ್ಸನ್ ಬದುಕಿದಾನೆ ಇಲ್ಲಿ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಆಗಿತ್ತು ಪ್ಲಾನ್. ಆಕ್ಚುಲಿ ಹೇಳ್ಬೇಕಂದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಒಬ್ಬ ಡೀಲರ್ ಇದ್ನಲ್ಲ ಅವನ ಬಳಿಯಿಂದ ಒಂದು ಇಂಜೆಕ್ಷನ್ ಅನ್ನ ತಗೊಂಡಿದ್ದ. ಇದರಲ್ಲಿ ಸರಿಯಾಗಿ 3 ದಿನಕ್ಕೆ ಅವರು ಕಂಪ್ಲೀಟ್ ಆಗಿ ಅನ್ಕಾನ್ಶಿಯಸ್ ಆಗ್ತಾರೆ, ಅಂದ್ರೆ ಮತಿ ತಪ್ತಾರೆ, ಒಂಥರದ್ದು ಸತ್ತ ತರನೇ ಇರ್ತಾರೆ. ಅದನ್ನೇ ಒಬ್ಬರನ್ನೊಬ್ರು ಚುಚ್ಚಿದ್ದದು ಅಲ್ಲೇ. ಹಾಗೇನಲ್ಲಿ ಮೆಡಿಕಲ್ ಸ್ಟಾಫ್ ಬಂದಿದ್ರಲ್ಲ ಅವರಿಗೆಲ್ಲ ಆಲ್ರೆಡಿ ಹಣವನ್ನ ಕೊಟ್ಟು ಎಲ್ಲ ಮ್ಯಾನೇಜ್ ಮಾಡಿದ್ದಾರೆ ಸ್ವಲ್ಪ ನಾಟಕ ಮಾಡೋದಕ್ಕೆ. ಸೊ ನೆಲ್ಸನ್ ಅಲ್ಲಿಂದ ಹೋಗ್ತಾನೆ. ಆದ್ಮೇಲೆ ಬ್ಯಾರಿ ಹೇಳ್ತಾನೆ ಐ ಥಿಂಕ್ ನಾವು ಜಾನ್ ಅನ್ನು ಕೂಡ ಅಲ್ಲಿಂದ ತೆಗಿಬೇಕು ಕಾಣಿಸುತ್ತೆ ಅಂತ. ನೆಲ್ಸನ್ ಹೇಳ್ತಾನೆ ಐ ಥಿಂಕ್ ಅವನನ್ನು ಸಾಯಲಿಕ್ಕೆ ಬಿಡೋದೇ ಒಳ್ಳೇದು ಕಾಣಿಸುತ್ತೆ ಅಂತ. ಐ ಮೀನ್ ಕಾಮಿಡಿ ಮಾಡಿದೆ ಅಂತ ಹೇಳ್ತಾ ಅವನನ್ನು ಕೂಡ ತೆಗಿತಾರೆ ಆ ಮಣ್ಣಿನ ಪೆಟ್ಟಿಗೆಯಿಂದ. ಮತ್ತೆ ಅವರ ಗ್ರಜ್ಜೆ ಏನಿತ್ತು ಎಲ್ಲವನ್ನ ಬಿಟ್ಬಿಟ್ರು. ಈ ದಿನದಿಂದ ಅವರು ಫ್ರೆಂಡ್ಸ್ ಆಗಿದ್ದಾರೆ. ಮತ್ತೆ 1 ವರ್ಷ ಆದ ನಂತರ ನಾವು ನೋಡ್ತೀವಿ ಇವರೆಲ್ಲರೂ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಮತ್ತೆ ಜಾಲಿ ಮಾಡ್ತಿದ್ದಾರೆ ಲೈಫ್ ಅನ್ನ. ಸೊ ಹೀಗೆ ಒಂದು ರಿವೆಂಜ್ ಸ್ಟೋರಿ ಹೋಗಿ ಫ್ರೆಂಡ್ಶಿಪ್ ಆಗ್ಬಿಡ್ತು. ನಿಮ್ಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗನ್ಸ್ತು, ಮೂವಿ ಹೇಗನ್ಸು ಅಂತ ಕಾಮೆಂಟ್ ಮಾಡ್ಬೇಡಿ. ಇಂತ ಎಕ್ಸ್ಪೆರಿಮೆಂಟ್ ಫಿಲ್ಮ್ ಅನ್ನ ಕೇವಲ ನಾವೇ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.